आय ॐ नमो भगवते वासुदेवाय। ॐ सुरभ्ये नमः। ॐ सुरभ्ये नमः। ॐ सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणम्। नमो विष्णुपादाय कृष्णप्रेष्ठाय भूतले देवसेवायां सदा निवेदितोपातो। ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ದಂಡವತ್ ಪ್ರಣಾಮ್. ನಿನ್ನೆವರೆಗೆ ಅಂದ್ರೆ ಮೊನ್ನೆ ಶುಕ್ರವಾರದವರೆಗೆ 29ನೇ ಶ್ಲೋಕಗಳ ತನಕ ನಾವು ಓದಿದ್ದೇವೆ, ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಇವತ್ತು 30ನೇ ಶ್ಲೋಕದಿಂದ ಮುಂದೆ ಹೋಗೋಣ ಓದ್ಲಿಕ್ಕೆ. ಈ ಓದುವಂತಹ ಒಂದು ಅಧ್ಯಯನಕ್ಕೆ ನೀವೆಲ್ಲ ಸೇರಿದ್ದೀರಿ. ಅಂದ್ರೆ ಎಲ್ಲರ ಜೊತೆಯಲ್ಲಿ ಓದಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಏನಾಗ್ತದೆ ಅಂತ ಹೇಳಿ ಇನ್ನು ನಮಗೆ ಅದು ಮನಸ್ಸಲ್ಲಿ ರಿಜಿಸ್ಟರ್ ಆಗ್ತದೆ. ನಾವೇ ಓದಿದ್ರೆ ಅಷ್ಟು ರಿಜಿಸ್ಟರ್ ಆಗುದಿಲ್ಲ. ಇದೇ ಒಂದು ನಮ್ಮ ಒಂದು ಸೌಭಾಗ್ಯ. ನಾವೆಲ್ಲ ಸೇರಿರುವುದು ಅದೇ ಒಂದು ಸೌಭಾಗ್ಯ. ಆ ಸೌಭಾಗ್ಯವನ್ನ ನಾವು ಉಪಯೋಗಿಸಿಕೊಂಡು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಕೃಷ್ಣನ ಕಡೆ ಇನ್ನೂ ಭಕ್ತಿ ಮಾಡುವ ಹಾಗೆ ಆಗ್ಲಿ ಅಂತ ಗುರುಗಳಲ್ಲಿ ಭಗವಂತನಲ್ಲಿ ಎಲ್ಲರೂ ಪ್ರಾರ್ಥಿಸೋಣ. 29ನೇ ಶ್ಲೋಕ ತನಕ ಭಗವಂತ ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿದ್ದಾರೆ. ಮುಖ್ಯವಾಗಿ ಇಷ್ಟ ಅಂದ್ರೆ ಅಂದ್ರೆ ಏನ್ ಹೇಳುವಂಥದ್ದು, ಫಸ್ಟಿಗೆ ಆ ಚಕ್ರ ಅಂದ್ರೆ ಯಜ್ಞದ ಚಕ್ರವನ್ನ ಮಾತಾಡಿದ್ದಾರೆ. ಆಮೇಲೆ ಕೆಲವರು ಯಜ್ಞ ಚಕ್ರ ಮಾಡುವ ಅಗತ್ಯ ಇಲ್ಲ, ಅವರು ಆತ್ಮದಲ್ಲೇ ನೋಡಿದವರನ್ನ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಹೇಗೆ ವ್ಯಕ್ತಿಗಳು ಸಂಪೂರ್ಣವಾಗಿ ಬದ್ಧ ಜೀವಗಳು ಸಂಪೂರ್ಣವಾಗಿ ಈ ಪ್ರಕೃತಿಯ ಗುಣಗಳಲ್ಲಿ ತೊಡಗಿಕೊಂಡಿದ್ದಾರೆ, ಹೇಗೆ ಆ ಪ್ರಕೃತಿಯ ಗುಣ ಸಂಪೂರ್ಣವಾಗಿ ಅದನ್ನು ಅವರನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಉಂಟು. ಆ ಕಂಟ್ರೋಲ್ ಮಾಡ್ತೇವೆ, ಆದ್ರೂ ಕೂಡ ಅವ್ರಿಗೆ ಗೊತ್ತಾಗುದಿಲ್ಲ. ಅಂದ್ರೆ ನಮಗೆ ಗೊತ್ತಾಗುದಿಲ್ಲ, ನಾವೇನ್ ಅನ್ಕೊಳ್ತೇವೆ ನಾನೇ ಮಾಡೋನು ಅಂತ. ಪ್ರಕೃತಿ ಗುಣಗಳು ನಮ್ಮನ್ನು ಎಷ್ಟೇ ಕಂಟ್ರೋಲ್ ಮಾಡಿದ್ರು ನಮಗೆ ಒಂದು ಅಹಂಭಾವ ಇರ್ತದೆ, ಇದು ನಾನೇ ಮಾಡಿದ್ದು ಅಂತ ಹೇಳಿ. ಆದ ಕಾರಣ ಅಂಥ ವ್ಯಕ್ತಿಗಳಿಗೆ ಮೂಢ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ಹಾಗೆ ಹೇಳ್ತಾ ಈಗ ಏನ್ ಹೇಳ್ತಿದ್ದಾರೆ ಕೃಷ್ಣ ಅಂತ ಹೇಳಿದ್ರೆ, ಇಲ್ಲಿ ಜ್ಞಾನ ಇರುವವರು ಮತ್ತು ಅಜ್ಞಾನಿಗಳು ಹೇಗೆ ಇದನ್ನ ಚಿಂತನೆ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಕೊನೆಗೆ ಇಲ್ಲಿ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದಾರೆ ಭಗವಂತ, ಹೇಗೆ ಮಾಡಬೇಕು ಈ ಕರ್ಮವನ್ನ ಅಂತ ಹೇಳಿ. ಈ ಕರ್ಮಯೋಗದ ಬಗ್ಗೆ ಸಂಪೂರ್ಣ ಚರ್ಚೆ ಆಗ್ತಾ ಉಂಟು, ಕರ್ಮವನ್ನು ಹೇಗೆ ಮಾಡಬೇಕು ಅಂತ. ಆದ ಕಾರಣ ಈ 30ನೇ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಸ್ವಲ್ಪ ಸಮಯ ಕೊಟ್ಟು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಯಾಕೆಂತಂದ್ರೆ ಹೇಗೆ ಇದು ಪ್ರಾಕ್ಟಿಕಲ್ ಲೆಸನ್ ತೋರಿಸ್ತಾ ಇದ್ದಾರೆ ಭಗವಂತ. ಎಲ್ಲರೂ ಥಿಯರಿ ಓದ್ತಾರೆ, ಥಿಯರಿ ಅರ್ಥ ಆಗ್ತದೆ, ಆದ್ರೆ ಪ್ರಾಕ್ಟಿಕಲ್ ಹೇಗೆ ಮಾಡುದು ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲರೂ ಕೇಳುದು ಪ್ರಾಕ್ಟಿಕಲ್ ಏನು, ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೋದು ಅಂತ. ಭಕ್ತಿ ಎಲ್ಲ ನಿಜ, ಆದ್ರೆ ಪ್ರಾಕ್ಟಿಕಲ್ ಹೇಗೆ ಅಪ್ಲೈ ಮಾಡುವುದು. ಈಗ ನೋಡಿ, ಈ ಶ್ಲೋಕ ಸ್ವಲ್ಪ ಸ್ಟ್ರಾಂಗ್ ಇದೆ. ಅದು ನಮ್ಗೆಲ್ರಿಗೂ ಒಂದೇ ದಿನದಲ್ಲಿ ಮಾಡುವಂತ ಶ್ಲೋಕ ಅಲ್ಲ. ಆದ್ರೂ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮಾಡುವಾಗ ಹೈಯೆಸ್ಟ್ ಹೇಳುದಲ್ವಾ, ಲೋವೆಸ್ಟ್ ಓಕೆ ಇದು ಪರವಾಗಿಲ್ಲ ಅಂತ ಹೇಳುದಲ್ಲ, ಹೈಯೆಸ್ಟ್ ಪ್ರಾಕ್ಟೀಸ್ ಮಾಡುವಾಗ. ಈಗ ಯಾರಾದ್ರೂ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಆಗ ಅದು ಹೈಯೆಸ್ಟ್ ಅನ್ನೇ ಎಕ್ಸ್ಪ್ಲೇನ್ ಮಾಡುದು, ಲೋವೆಸ್ಟ್ ಅನ್ನು ಯಾರು ಎಕ್ಸ್ಪ್ಲೇನ್ ಮಾಡುದಿಲ್ಲ. ಅದೇ ರೀತಿ ಭಗವಂತ ಟಾಪ್ ಮೋಸ್ಟ್ ಏನ್ ಬೇಕು, ಹೈಯೆಸ್ಟ್ ಏನ್ ಬೇಕು, ಅದು ಈ ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಮ್ಯಾರಥಾನ್ ಆ ಕಡೆ ಆಗಿರ್ಬೇಕು. ಯಾವ ಕಡೆಗೆ? ಈ ಹೈಯೆಸ್ಟ್ ಮಾಡುವ ಕಡೆಗೆ. ಒಂದಲ್ಲ ಒಂದು ದಿನ ನಾವು ಅಲ್ಲಿಗೆ ತಲುಪ್ತೇವೆ. ಅಂದ್ರೆ ಅದಕ್ಕೆ ಪ್ರಿಪರೇಷನ್. ಈಗ ನಾವು ಕೆಲವರು 10 ಕಿಲೋಮೀಟರ್ ಓದ್ಬೋದು, 5 ಕಿಲೋಮೀಟರ್ ಓಡ್ಬೋದು, ಉದ್ದೇಶ 50 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ. ಕೆಲವರು ಪ್ರಿಪರೇಷನ್ ಆಗಿ ಡೈಲಿ 2 ಕಿಲೋಮೀಟರ್ ಓಡ್ತಾರೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ 3 ಕಿಲೋಮೀಟರ್ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಸ್ವಲ್ಪ ದಿನ ಆಗುವಾಗ 5 ಕಿಲೋಮೀಟರ್. ಇದೇ ರೀತಿ ಬೆಟ್ಟ ಹತ್ತೋರು ಹಾಗೆ, ಕೆಲವು ಸ್ವಲ್ಪ ಚಿಕ್ಕ ಚಿಕ್ಕ ಬೆಟ್ಟ ಹತ್ತಿ ಆಮೇಲೆ ಲಾಸ್ಟ್ಗೆ ದೊಡ್ಡ ಬೆಟ್ಟ ಹತ್ತಲಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿಯಲ್ಲಿ ಭಕ್ತಿಯಲ್ಲಿ ಕೂಡ ನಾವು ನಿಧಾನವಾಗಿ ಹೆಜ್ಜೆ ಇಡಬೇಕು. ಆ ಹೆಜ್ಜೆ ಇಡುವಾಗ ನಮಗೆ ಎವರೆಸ್ಟ್ ಶಿಖರದ ಹಾಗೆ ಇಲ್ಲಿ ಭಗವಂತ ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ. ಅದಕ್ಕೆ ಹೋಗ್ಲಿಕ್ಕೆ ಒಂದೇ ದಿನ ಹಾರ್ಲಿಕ್ಕೆ ಆಗುದಿಲ್ಲ, ನಮಗೆಲ್ಲ ಗೊತ್ತು ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳಿ. ಆದ್ರೆ ನಾವು ಎವರೆಸ್ಟ್ ಅನ್ನ ಅಂದ್ರೆ ಭಗವಂತನ ನಿಜವಾದ ಉದಾಹರಣೆ ಕೊಡ್ತಾ ಇದ್ದೇನೆ ಅಷ್ಟೇ. ಭಗವಂತನ ನಿಜವಾದ ಒಂದು ಹೈಯೆಸ್ಟ್ ಲೆವೆಲ್ ನಾಲೆಜ್ ಅನ್ನ ಪಡಿಲಿಕ್ಕೆ ನಾವೆಲ್ಲರೂ ನಿಧಾನವಾಗಿ ಹೆಜ್ಜೆ ಇಡಬೇಕು. ಅಂತಹ ಶ್ಲೋಕ ಇದು. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸಾ ನಿರಾಶೀರ್ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರ. ಯುದ್ಧಸ್ವ ಅಂತ ಹೇಳಿದ್ರೆ ಯುದ್ಧ ಮಾಡು ಅಂತ, ಯುದ್ಧ ಮಾಡಬೇಡ ಅಂತ ಹೇಳಿಲ್ಲ ಇಲ್ಲಿ ಭಗವಂತ. ಯುದ್ಧ ಮಾಡು, ಹೇಗೆ ಯುದ್ಧ ಮಾಡು, ಹೇಗೆ ನಿನ್ನ ಕೆಲಸ ಮಾಡು ಅಂತ. ಅಂದ್ರೆ ನಾವೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೇವಲ್ಲ, ಸ್ನಾನ, ಊಟ, ತಿಂಡಿ, ಅಡಿಗೆ, ಆಮೇಲೆ ಹೋಗಿ ಯಾರ್ದೋ ಬಾಸಿನ ಕೆಳಗೆ ಕೆಲಸ,
ಆಮೇಲೆ ಕ್ಲೀನಿಂಗು, ಈ ತರ ಎಲ್ಲ ಅಡಿಗೆ, ಆಮೇಲೆ ಡ್ರೈವ್ ಮಾಡೋದು, ಇದೆಲ್ಲ ಕೆಲಸಗಳಲ್ವಾ, ಬೇರೆ ಬೇರೆ ರೀತಿಯ ಕೆಲಸ ಮಾಡ್ತೇವೆ. ಅದೆಲ್ಲ ಭಕ್ತಿ ಅಲ್ಲ, ನೇರವಾಗಿ ಭಕ್ತಿ ಇಲ್ಲ. ಆದ ಕಾರಣ ಅದೆಲ್ಲ ಕರ್ಮ. ಅದಕ್ಕೆ ಭಗವಂತ ಹೇಳ್ತಾರೆ ಇಲ್ಲಿ, ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಆಧ್ಯಾತ್ಮ ಚೇತಸ ನಿರಾಶೀಹಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಏನು ಅಂತ ಅನುವಾದ ನೋಡೋಣ. ಮೈ ನನ್ನಲ್ಲಿ, ಮೈ ನನ್ನಲ್ಲಿ ಅಂದ್ರೆ ಭಗವಂತನಲ್ಲಿ, ಸರ್ವಾಣಿ ಎಲ್ಲ ಬಗೆಯ ಕಾರ್ಯಗಳನ್ನು, ಸರ್ವಾಣಿ ಕರ್ಮಾಣಿ ಎಲ್ಲ ಬಗೆಯ ಕಾರ್ಯಗಳನ್ನು, ಸನ್ಯಸ್ಯ ಸಂಪೂರ್ಣವಾಗಿ ತ್ಯಜಿಸಿ, ಅಧ್ಯಾತ್ಮ ಚೇತಸ ಪೂರ್ಣ ಆತ್ಮಜ್ಞಾನದ ಪ್ರಜ್ಞೆಯಿಂದ, ನಿರಾಶೀಹಿ ಲಾಭದ ಆಸೆ ಇಲ್ಲದವನು, ನಿರ್ಮಮಃ ಒಡೆತನದ ಭಾವವಿಲ್ಲದವನು ಆಗಿ, ಭೂತ್ವ ಯುದ್ಧಸ್ವ ಯುದ್ಧ ಮಾಡು, ವಿಗತ ಜ್ವರ ನಿರುತ್ಸಾಹಿಯಾಗದವನು. ವಿಗತ ಜ್ವರ ಅಂದ್ರೆ ನಿರುತ್ಸಾಹಿಯಾಗ. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಶಿಲಪ್ರಭುಪಾದರಿಂದ, ಶಿಲಪ್ರಭುಪಾದರಿಗೆ ಜಯವಾಗಲಿ. ಆದುದರಿಂದ ಅರ್ಜುನ, ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ, ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ, ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು, ಫಲ ಅಪೇಕ್ಷೆ ಇಲ್ಲದೆ, ಒಡೆತನದ ಭಾವವಿಲ್ಲದೆ, ಜಡತ್ವವಿಲ್ಲದೆ ಯುದ್ಧ ಮಾಡು. ಇದು ಸೊಲ್ಯೂಷನ್ ಸೆಂಟೆನ್ಸ್ ನಮಗೆಲ್ಲರಿಗೂ. ಏನ್ ಮಾಡ್ಬೇಕು? ನಾವೆಲ್ಲ ಯುದ್ಧ ಮಾಡ್ಲೇಬೇಕಲ್ವಾ? ನಾವೆಲ್ಲ ನಿತ್ಯ ಜೀವನದಲ್ಲಿ ಇಲ್ಲಿ ನಾವು ಬದುಕಿರುವಾಗ, ನಮ್ಗೆ ಈ ದೇಹ ಇರುವಾಗ ಏನೋ ಒಂದು ಚಟುವಟಿಕೆ ನಡೀಲೇಬೇಕು. ಆ ಚಟುವಟಿಕೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ ಅಕರ್ಮ ಕೃತ. ಕೆಲಸ ಮಾಡದೆ ಒಂದು ಕ್ಷಣ ಸಹ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ಕೆಲಸ ಹೇಗೆ ಮಾಡುದು ಅಂತ ಹೇಳಿದ್ರೆ ಭಗವಂತ ಹೇಳ್ತಾ ಇದ್ದಾರೆ, ಸೊಲ್ಯೂಷನ್ ಹೇಳ್ತಿದ್ದಾರೆ. ಸುಮ್ಮನೆ ಕೆಲಸ ಮಾಡಿದ್ರೆ ಏನಾಗ್ತದೆ ಅಂತ ನಮಗೆ ಗೊತ್ತುಂಟು, ಬಂಧನ ಆಗ್ತದೆ. ಸುಮ್ಮನೆ ಕೆಲಸ ಮಾಡಿ ಭಗವಂತನಿಗೆ ಅರ್ಪಿಸದಿದ್ರೆ ನಾವು ಕಳ್ಳರಾಗ್ತೇವೆ. ಇದೆಲ್ಲ ನಾವು ಡಿಸ್ಕಷನ್ ಮಾಡಿದ್ದೇವೆ ಹಿಂದೆ. ಸುಮ್ಮನೆ ಕಳ್ಳತನ. ನಾವು ಭಗವಂತ ಕೊಟ್ಟಿದ್ದಾನೆ, ಅದನ್ನು ನಾವು ಭಗವಂತನಿಗೆ ವಾಪಸ್ ಕೊಡದೆ ನಾವೇ ಉಪಯೋಗಿಸಿದ್ರೆ ನಾವು ಕಳ್ಳರು ಅಂತ ಹೇಳಿ ಭಗವಂತ ಈಗಾಗಲೇ ಹೇಳಿದ್ದಾರೆ. ಆದ್ರೆ ಹೇಗೆ ಮಾಡುದಪ್ಪ ಕರ್ಮ? ಇಲ್ಲ, ಕರೆಕ್ಟ್ ಎಲ್ಲ ಹೇಳ್ತಾ ಇದ್ದಾರೆ, ಹೇಗೆ ಮಾಡುದು ಅಂತ ಅರ್ಜುನನಿಗೆ ಸಂಶಯ. ಆಗ ಭಗವಂತ ಹೇಳ್ತಾನೆ, ಹೇಗೆ ಯುದ್ಧ ಮಾಡುದು, ಹೇಗೆ ಬೇರೆ ಕೆಲಸಗಳನ್ನೆಲ್ಲ ಮಾಡುವುದು ಅಂತ ಹೇಳಿ. ಆದುದರಿಂದ ಅರ್ಜುನ, ನಿನ್ನ ಎಲ್ಲ ಕರ್ಮಗಳನ್ನು ಕೆಲವರು ಹೇಳ್ತಾರೆ, ನಾನು ಪೂಜೆ ಪುನಸ್ಕಾರ ಮಾಡ್ತೇನೆ, ಆ ಪೂಜೆ ಪುನಸ್ಕಾರದ ಎಲ್ಲ ಕರ್ಮವನ್ನ, ಎಲ್ಲ ಫಲವನ್ನ ಭಗವಂತನಿಗೆ ಅರ್ಪಿಸ್ತೇನೆ. ಅದರಲ್ಲಿ ಸ್ನಾನ, ಆಮೇಲೆ ಅಡಿಗೆ ಮಾಡಿ ತಿನ್ನುವುದು, ಇದೆಲ್ಲ ನೀವು ಇನ್ಕ್ಲೂಡ್ ಆಗಿರುವುದಿಲ್ಲ ಅವರ ಮನಸ್ಸಲ್ಲಿ. ಇಲ್ಲಿ ಎಲ್ಲ ಕರ್ಮಗಳನ್ನು ಅಂತ ಹೇಳಿದ್ರೆ ನಾವೇನೆಲ್ಲ ಮಾಡ್ತೇವೆ, ಮನಸ್ಸಲ್ಲಿ ಯೋಚನೆ ಮಾಡುದು, ಕೈಯಲ್ಲಿ ಕೆಲಸ ಮಾಡುದು, ಎಲ್ಲವನ್ನು ಭಗವಂತನಿಗೆ ಅರ್ಪಿಸಬೇಕು. ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ, ಅದು ಇಂಪಾರ್ಟೆಂಟ್. ಬರೀ ಕರ್ಮಗಳನ್ನಲ್ಲ, ಎಲ್ಲ ಕರ್ಮಗಳನ್ನು. ಆದ ಕಾರಣ ನಾವಿದನ್ನ ಇನ್ನೂ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಬರೀ ಅದು ಹೇಗಪ್ಪ, ಹಲ್ಲು ತೊಳೆಯುವುದನ್ನು ಹೇಗೆ ಭಗವಂತನಿಗೆ ಉಪಯೋಗಿಸುವುದು, ಹೇಗೆ ಅದು ಸೇವೆ ಆಗ್ತದೆ, ಅಥವಾ ಸ್ನಾನ ಮಾಡೋದು ಹೇಗೆ ಸೇವೆ ಆಗ್ತದೆ ಅಂತೆಲ್ಲ ಸಂಶಯ ಸಿಗುವಂಥದ್ದು ಸಹಜ, ಸಂಶಯ ಬರುವಂಥದ್ದು ಸಹಜ. ಆದ್ರೆ ನಾವು ಸ್ನಾನ ಮಾಡದೆ, ಹಲ್ಲು ಉಜ್ಜದೆ ಶುದ್ಧರಾಗ್ಲಿಕ್ಕೆ ಸಾಧ್ಯ ಇಲ್ಲ. ದೇಹ ಶುದ್ಧ ಇಲ್ಲದಿದ್ರೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಪ್ಯೂರಿಟಿ ಇಸ್ ದ ಫೋರ್ಸ್ ಅಂತ ಹೇಳ್ತಾರೆ. ಶುದ್ಧತೆಯೇ ನಮಗೆ ಮುನ್ನಡಲಿಕ್ಕೆ ಪ್ರಯೋಜನ, ಅಂದ್ರೆ ಮುಂದೆ ಹೋಗ್ಲಿಕ್ಕೆ. ಅಂದ್ರೆ ಇಲ್ಲದ್ರೆ ಒಂದು ಕಡೆ ಸ್ಟಾಗ್ನೆಂಟ್, ಅಂದ್ರೆ ನಿಂತ ನೀರಿನಾಗೆ ಆಗ್ಬಿಡ್ತೇವೆ. ನಮಗೆ ಇಲ್ಲಿ ಉತ್ಸುಕರಾಗಿ ಈ ಒಂದು ಭಕ್ತಿಯಲ್ಲಿ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಶುದ್ಧತೆ ಬೇಕು. ಅದಕ್ಕೆ ನಾವು ಮಂತ್ರ ಹೇಳ್ತೇವೆ, ಅಪವಿತ್ರ ಪವಿತ್ರೋವಾ ಅಂತ ಹೇಳಿದ್ರೆ ಏನು? ಭಗವಂತನಿಗೆ ಹೇಳುವಂಥದ್ದು ಇದು. ಭಗವಂತ ಮಾಡ್ತಾರೆ, ಅಪವಿತ್ರವಾದ್ದನ್ನ ಪವಿತ್ರ ಮಾಡ್ತೀವಿ. ಸರ್ವ ಅವಸ್ಥಾ, ಎಲ್ಲಾ ಅವಸ್ಥೆಯಲ್ಲಿ ಯಾರು ಮಾಡ್ತಾರೆ? ಪುಂಡರೀಕಾಕ್ಷ. ಬಾಹ್ಯ ಅಭ್ಯಂತರ ಎಲ್ಲೆಲ್ಲ ಮಾಡ್ತಾರೆ? ಒಳಗೂ ಹೊರಗೂ. ಒಳಗೂ ಅಂತ ಹೇಳಿದ್ರೆ ಸಂಪೂರ್ಣ ಸೂಕ್ಷ್ಮ ಇಂದ್ರಿಯಗಳಲ್ಲಿ, ಅಂದ್ರೆ ಸೂಕ್ಷ್ಮ ದೇಹವನ್ನ ಶುದ್ಧ ಮಾಡ್ತದೆ. ಹೊರಗು ಅಂತ ಹೇಳಿದ್ರೆ ಭೌತಿಕ ಶರೀರವನ್ನು ಶುದ್ಧ ಮಾಡ್ತದೆ. ಭೌತಿಕ ಶರೀರವನ್ನು, ಆಮೇಲೆ ಸೂಕ್ಷ್ಮ ಶರೀರವನ್ನು ಸಂಪೂರ್ಣವಾಗಿ ಯಾರು ಶುದ್ಧ ಮಾಡ್ತಾರೆ? ಭಗವಂತ ಶುದ್ಧ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತೇಳಿ ಈ ಮಂತ್ರವನ್ನ, ತುದಿಯಲ್ಲಿರುವಂತ ಈ ಮಂತ್ರವನ್ನ ನಿತ್ಯವೂ ನಾವು ಜೋರಾಗಿ ಹೇಳಿ ಕೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಕಿವಿಯಿಂದ ಸೇರಿ, ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ದೇವೆ, ಕಿವಿಯಿಂದ ಈ ಮಂತ್ರ ಸೇರಿ
ನಮ್ಮ ಹೃದಯದಲ್ಲಿ ಇರುವಂತಹ ಎಲ್ಲ ಅಶುದ್ಧವನ್ನು ದೂರ ಮಾಡಿ ಕೃಷ್ಣನನ್ನ ಹೃದಯದಲ್ಲಿ ಕೂತ್ಕೊಳ್ಳಿಸಿ ಕೃಷ್ಣನ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತದೆ. ಕೃಷ್ಣನ ಪೂಜೆ ನಮ್ಮ ಮನಸ್ಸಿನಲ್ಲಿ ದೃಢವಾಗ್ತದೆ. ಆದ ಕಾರಣ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ, ಕೃಷ್ಣನಿಗೆ ಅರ್ಪಿಸಿ, ಕೃಷ್ಣನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲ ಅಪೇಕ್ಷೆ ಇಲ್ಲದೆ, ಒಡೆತನದ ಭಾವವಿಲ್ಲದೆ, ಜಡತ್ವವಿಲ್ಲದೆ ಯುದ್ಧ ಮಾಡು. ನೋಡಿ, ಫಲ ಅಪೇಕ್ಷೆ ಇಲ್ಲದೆ ಯುದ್ಧ ಮಾಡಬೇಕು. ಒಡೆತನ, ನಾನು ಯುದ್ಧ ಮಾಡ್ತಾ ಇದ್ದೇನೆ, ನನ್ನಿಂದಾಗಿ ಜಯಿಸ್ತಾ ಇದ್ದಾರೆ ಅಂತ ಹೇಳಿ ಒಡೆತನ ಇಲ್ಲದೆ, ಒಡೆತನದ ಭಾವವಿಲ್ಲದೆ ಯುದ್ಧ ಮಾಡಬೇಕು. ಆಮೇಲೆ ಸ್ವಲ್ಪ ಕೂಡ ಜಡತ್ವ ಇರಬಾರದು. ನಾವೆಲ್ಲ ವೀಕೆಂಡ್ ಆಗುವ, ರಿಲ್ಯಾಕ್ಸ್ ಮಾಡುವ, ಅಲ್ಲಿ ಹೋಗುವ ಅಂದ್ರೆ ಜಡತ್ವ ಅದು. ರಾತ್ರಿ ಆಗುವಾಗ ಅಯ್ಯೋ ಸಾಕು, ಏನ್ ಭಕ್ತಿ ಭಕ್ತಿ, ಲಾಸ್ಟ್ಗೆ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಕಷ್ಟ ಅಂತ ಹೇಳ್ತೇವಲ್ಲ. ಅಯ್ಯೋ ಇಡೀ ದಿವಸ ಈ ಸೇವೆ ಸೇವೆ ಸೇವೆ, ಒಂದ್ ಸ್ವಲ್ಪ ರೆಸ್ಟ್ ಮಾಡುವ ಅಂತ ಹೇಳ್ತೇವಲ್ಲ, ಇದೆಲ್ಲ ಜಡತ್ವ. ನಾವೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಶುದ್ಧ ಭಕ್ತರಲ್ಲದವರೆಲ್ಲರೂ ಕೂಡ ನಾವೆಲ್ಲರೂ ಜಡತ್ವ ಇದೆ ನಮಗೆ. ನಾವು ಅನ್ಕೊಳ್ತೇವೆ, ಓ ನಾವು ಭಕ್ತರಾಗಿದ್ದೇವೆ, ನಮಗೆ ಇದೆಲ್ಲ ಸೇವೆ, ನಮಗೆ ಇದೆಲ್ಲ ಅಲ್ಲ ಅಂತ ಹೇಳಿ. ಇದು ಆಕ್ಚುಲಿ ನಮಗೆ ಯಾರು ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ನಮಗೆ ಹೇಳ್ತಾ ಇರುವಂತದ್ದು, ಅಭಕ್ತರಿಗಲ್ಲ. ಯಾಕಂದ್ರೆ ಆ ಭಕ್ತರು ಏನು ಚಿಂತನೆ ಮಾಡುವುದಿಲ್ಲ, ಭಗವಂತನನ್ನೇ ನಂಬುವುದಿಲ್ಲ, ಅವರಿಗೆ ಯಾಕೆ ಇದೆ. ಆದ ಕಾರಣ ನಾವು ಹೇಗೆ ನಮ್ಮ ನಿತ್ಯ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಮಾಡುವ ಕರ್ಮಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸಬೇಕು. ಸರ್ವಾವಸ್ಥಾಂ ಕರೋತಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ ಹೇಳ್ಬೇಕು. ಆದ ಕಾರಣ ಏನೇ ತಪ್ಪಿದ್ರಿ, ಏನೇ ಮಾಡ್ಲಿ, ಬಟ್ ಭಗವಂತನಿಗೆ ಅರ್ಪಿಸಬೇಕು. ಅದು ನಿಧಾನವಾಗಿ ಶುದ್ಧತೆ ಮಾಡಿಸ್ತದೆ. ಮುಂದೆ ಹೋಗೋಣ. ಭಾವಾರ್ಥ. ಈ ಶ್ಲೋಕವು ಭಗವದ್ಗೀತೆಯ ಉದ್ದೇಶವನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಆದ ಕಾರಣ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಅಂತ ನಾವು ಡಿಸ್ಕಷನ್ ಮಾಡಿದ್ದು ಅದಕ್ಕೋಸ್ಕರ. ಯಾಕೆಂತಂದ್ರೆ ಸಂಪೂರ್ಣ ಭಗವದ್ಗೀತೆಯ ಉದ್ದೇಶ ಏನು? ಉದ್ದೇಶ ಏನು ಅಂತ ಹೇಳಿದ್ರೆ ಭಗವಂತನನ್ನ ಸೇವೆ ಮಾಡುವಂಥದ್ದು. ಆಯ್ತು, ನಮಗೆ ಈ ದೇಹ ಸಿಕ್ಕಿದೆ, ಬರೀ ಭಗವಂತನ ಸೇವೆಯನ್ನು ಮಾಡ್ಲಿಕ್ಕೆ ಎಲ್ಲರೂ ರೆಡಿ ಇರುವುದಿಲ್ಲ. ಅಂದ್ರೆ ದೇಹ ಸಿಕ್ಕಿದ ಕಾರಣ ಎಲ್ಲವನ್ನು ಬಿಟ್ಟು ಭಗವಂತನನ್ನು ಮಾತ್ರ ಮಾಡುವುದು ಕಷ್ಟ ಎಲ್ಲರಿಗೂ. ಎಲ್ಲರ ಕೈತುತ್ತು ಅಲ್ಲ ಅದು, ಎಲ್ಲರಿಗೂ ಸಿಗುವ ಅವಕಾಶದ್ದು ಕೈತುತ್ತು ಅಲ್ಲ. ಆದ ಕಾರಣ ಏನು, ಎಲ್ಲರಿಗೂ ಸಿಗುವುದು ಆಗ್ಬೇಕು ಅಂತ ಹೇಳಿ ಭಗವಂತ ಈ ಉದ್ದೇಶಕ್ಕೋಸ್ಕರ ಈ ಶ್ಲೋಕ ಹೇಳ್ತಿದ್ದಾರೆ. ಎಲ್ಲರಿಗೂ ಆಗುವದ್ದು ಇದು, ಬೇಕು ಮನಸ್ಸಷ್ಟೇ, ಬೇಕು ಮನಸ್ಸಷ್ಟೇ, ಎಲ್ಲರಿಗೂ ಆಗುವಂತ ವಿಷಯ ಇದು. ಯಾಕಂದ್ರೆ ಇದೆಲ್ಲ ಮನಸ್ಸಿನಲ್ಲಿ ನಡೆಯುವಂತ ಚಟುವಟಿಕೆ ಅಲ್ವಾ. ಈಗ ಎಲ್ಲವನ್ನ ಕೃಷ್ಣನಿಗೆ ಅರ್ಪಿಸುವುದು ಅಂತ ಹೇಳಿದ್ರೆ ಮನಸ್ಸು ಚೇಂಜ್ ಆಗುವಂಥದ್ದು. ಈಗ ಬ್ರಷ್ ಮಾಡುವುದು ಕೃಷ್ಣನಿಗೆ ಅರ್ಪಿಸುವುದು ಅಂತ ಅದು ಮನಸ್ಸು ಚೇಂಜ್ ಆಗುವಂಥದ್ದು, ಹೃದಯ ಚೇಂಜ್ ಆಗುವಂಥದ್ದು. ಹೌದು, ಈ ಬ್ರಷ್ ಮಾಡಿದ್ರೆ ಮಾತ್ರ ನನ್ನ ಹಲ್ಲುಗಳು ಗಟ್ಟಿ ಆದ್ರೆ, ಚೆನ್ನಾಗಿ ಪ್ರಸಾದವನ್ನ ಜಗದು ತಿಂದ್ರೆ, ಆಮೇಲೆ ಶರೀರ ಗಟ್ಟಿ ಇದ್ರೆ, ಆಮೇಲೆ ಇನ್ನೂ ಜಾಸ್ತಿ ಭಗವಂತನ ಸೇವೆ ಮಾಡಬಹುದು. ಎಲ್ಲಿ ಕೊನೆ? ಭಗವಂತನ ಸೇವೆ. ಎಂಡ್ ರಿಸಲ್ಟ್ ಭಗವಂತನ ಸೇವೆ. ಎಂಡ್ ರಿಸಲ್ಟ್ ಎಲ್ಲ ಚಟುವಟಿಕೆಗಳಲ್ಲಿ ಭಗವಂತನ ಸೇವೆ ಆಗುವಾಗ ಅದು ನೇರವಾಗಿ ಅಲ್ಲದಿದ್ರೂ ಪರೋಕ್ಷವಾಗಿ ಭಗವಂತನ ಸೇವೆ ಆಗ್ತದೆ. ನೇರವಾಗಿ ಅಲ್ಲ, ಪರೋಕ್ಷವಾಗಿ ಭಗವಂತನ ಸೇವೆ. ಆದ ಕಾರಣ ಇಲ್ಲಿ ನಮಗೆಲ್ಲರಿಗೂ ಭಕ್ತಿ ಮಾಡುವ ಅವಕಾಶ ಭಗವಂತ ಕೊಡ್ತಿದ್ದಾರೆ. ಪರೋಕ್ಷವಾಗಿ ಶುರು ಮಾಡಿ ನೇರವಾಗಿ ಮಾಡುವ ಹಂತಕ್ಕೆ ಬರಲಿಕ್ಕೆ ಈ ಶ್ಲೋಕ ಇರುವಂಥದ್ದು. ಸೈನ್ಯದಲ್ಲಿನ ಶಿಸ್ತಿನಿಂದ ಕರ್ತವ್ಯಗಳನ್ನು ನಿರ್ವಹಿಸಲು ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಬೇಕೆಂದು ಭಗವಂತನು ಬೋಧಿಸುತ್ತಾನೆ. ಸೈನ್ಯದಲ್ಲಿನ ಶಿಸ್ತಿನಿಂದ ಕರ್ತವ್ಯಗಳನ್ನು ನಿರ್ವಹಿಸಲು ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಬೇಕೆಂದು ಭಗವಂತನು ಬೋಧಿಸುತ್ತಾನೆ. ಇಂತಹ ಅಪ್ಪಣೆಯಿಂದ ಕಷ್ಟಗಳು ತಲೆದೋರಬಹುದು, ಆದರೂ ಕೃಷ್ಣನನ್ನು ನೆಚ್ಚಿ ಕರ್ತವ್ಯಗಳನ್ನು ಮಾಡಬೇಕು. ಈಗ ಅಲ್ಲಿ ಹೇಳಿದ್ದ ಕರ್ತವ್ಯ ಉಂಟಲ್ಲ, ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮನೋಭೂತ್ವ ಯುದ್ಧಸ್ವ ವಿಗತ ಜ್ವರ ಅಂತ ಹೇಳಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಯಾರು ಇಷ್ಟಪಡುವುದಿಲ್ಲ. ನನಗೆ ಇಷ್ಟ ಬಂದಾಗ ನಾನು ಕೆಲಸ ಮಾಡ್ತೇನೆ, ಇಷ್ಟ ಬಂದಾಗ ಯುದ್ಧ ಮಾಡ್ತೇನೆ ಅಂತ ಹೇಳಿ ನಮ್ಗೆ ಯಾರಿಗೂ ಇಷ್ಟ ಆಗೋದಿಲ್ಲ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್. ಯಾಕೆಂದ್ರೆ ನಾವೆಲ್ಲ ಸಂಪೂರ್ಣವಾಗಿ ಫ್ರೀ ಆಗ್ಲಿಕ್ಕೆ ಇಷ್ಟಪಡ್ತೇವೆ. ನಾವೆಲ್ಲ 26 ಜನವರಿ ಫ್ರೀ ಆಗಿದ್ದೇವೆ ಅಂತ ಹೇಳಿ ಖುಷಿ ಪಡೋದಿಲ್ವಾ? ನಿಜವಾಗಿ ನಾವು ಯಾರು ಫ್ರೀ ಅಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತು. ನಾವು ಯಾರು ಫ್ರೀ ಅಲ್ಲ ಎಲ್ಲರಿಗೂ ಗೊತ್ತು, ಆದ್ರೂ ಕೂಡ ಫ್ರೀ ಆಗಿದ್ದೇವೆ ಅಂತ ನಾವು ಖುಷಿ ಪಡೋದಿಲ್ವ? ಅಂದ್ರೆ ನಮ್ಗೆ ಫ್ರೀ ಬೇಕು. ಫ್ರೀ ಬೇಕು ಅಂದ್ರೆ ಫ್ರೀ ಆಗ್ಬೇಕು, ನಮಗೆ ರಿಲ್ಯಾಕ್ಸ್ ಆಗ್ಬೇಕು, ಯಾರು ಡಿಸ್ಟರ್ಬ್ ಮಾಡಬಾರ್ದು, ಯಾರು ಕಂಟ್ರೋಲ್ ಮಾಡಬಾರ್ದು, ಅಂತಹ ಮನಸ್ಥಿತಿ. ಆದ್ರೆ ಒಂದು ಯುದ್ಧ ಮಾಡ್ಲಿಕ್ಕೆ ಆ ಮನಸ್ಥಿತಿಯಿಂದ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಿಜವಾಗಿ ಅದೊಂದು ಟ್ರ್ಯಾಕ್ ಅಲ್ಲಿ ಇರುವುದಿಲ್ಲ, ಟ್ರ್ಯಾಕ್ ತಪ್ಪಿದ್ದಾಗ್ತದೆ. ಈಗ ಒಂದು ಮಗುವಿಗೆ ಒಂದು ಕರೆಕ್ಟ್ ಆಗಿ ರೂಲ್ಸ್ ರೆಗ್ಯುಲೇಷನ್ ಹಾಕದಿದ್ರೆ ಏನ್ ಮಾಡ್ತದೆ ಆ ಮಗು ಅಂತ ಹೇಳಿ, ರಾತ್ರಿ ಲೇಟ್ ಮಲಗ್ತದೆ, ಬೆಳಿಗ್ಗೆ ಲೇಟ್ ಹೇಳ್ತದೆ.
ರಾತ್ರಿ ಲೇಟ್ ಮೊಬೈಲ್ ಈಗಿರುವ ಕಾರಣ ಮೊಬೈಲ್ ಯೂಟ್ಯೂಬ್ ನೋಡ್ತಾ ರಾತ್ರಿ ಒಂದು 12 ಗಂಟೆ ಮಲಗಿತ್ತು. ಮಗು ಅಂತ ಹೇಳಿದ್ರೆ 10ನೇ ಕ್ಲಾಸ್ನ ಹುಡುಗ ಅಂತ ಇಟ್ಕೊಳ್ಳೋಣ, ಹುಡುಗನ ಹುಡುಗಿಯ ಅಷ್ಟು ಗಂಟೆಗೆ ಮಲಗಿದ್ಲು ಅಥವಾ ಮಲಗಿದ. ಬೆಳಿಗ್ಗೆ ಎಷ್ಟು ಗಂಟೆಗೆ? 12 ಗಂಟೆಗೆ ಮಲಗಿದವ ಎಷ್ಟು ಗಂಟೆಗೆ ಹೇಳ್ತಾನೆ? 8 or 9. ಯಾಕಂದ್ರೆ ಮಕ್ಕಳು 8 ಗಂಟೆ ಮಲಗಬೇಕು ಅಂತ ಹೇಳ್ತಾರಲ್ಲ. ಮಕ್ಕಳು 8 ಗಂಟೆ ಮಲಗಬೇಕು ಅಂತ 7 ಗಂಟೆ ಮಲಗಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? 7, 7, 8 ಕೂಡ್ಲೆ ಸ್ನಾನ ಮಾಡುದು, ಶಾಲೆಗೆ ಹೋಗುದು. ಯಾಕೆ ಹೀಗಾಯ್ತು? ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ಎಲ್ಲೇ ಆಗ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕ್ಲಿಲ್ಲ ಅಂದ್ರೆ ಹಾದಿ ತಪ್ಪುತ್ತದೆ. ಹಾದಿ ತಪ್ಪಿ ಆ ಒಂದು ಸಂಸ್ಕಾರ ಇಲ್ಲದಂತಹ ಮನಸ್ಥಿತಿ ಉಂಟಾಗಿ ಇಡೀ ಲೋಕವೇ ಹಾದಿ ತಪ್ಪುತ್ತದೆ. ಅದೇ ಪರಿಸ್ಥಿತಿ ನಮಗೆಲ್ಲ ಇಲ್ಲಿ ಲೋಕದಲ್ಲಿ ಕಾಣ್ತಾ ಇರುವಂತದ್ದು. ಒಂದು ರೀತಿಯ ಹೈಜಾಕ್ ಆದ ಹಾಗೆ ಒಂದು ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಸೊಸೈಟಿಯಲ್ಲಿ ಈಗ. ಅದೇ ವರ್ಣಾಶ್ರಮ ಕಳಂಕವಾಗಿದೆ. ವರ್ಣಾಶ್ರಮ, ಇದೇ ವರ್ಣಾಶ್ರಮವನ್ನ ಆಸುರಿ ವರ್ಣಾಶ್ರಮ ಅಂತ ಹೇಳ್ತೇವೆ. ಈಗ ನಾವೆಲ್ಲ ಕಾಣ್ತಾ ಇದ್ದೇವಲ್ಲ, ಅಲ್ಲೆಲ್ಲ ವರ್ಣಾಶ್ರಮ ಇದೆ, ಆದ್ರೆ ಅಸುರರು ನಾಡು ಮಾಡ್ತಾ ಇರುವಂತದ್ದು ವರ್ಣಾಶ್ರಮ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿಲ್ಲದೆ ತನ್ನ ಸ್ವೇಚ್ಛಾಚಾರದಿಂದ ಬದುಕು ನಡೆಸಲಿಕ್ಕೆ ಆಸಕ್ತಿ ಇರುವಂತಹ ಗಂಡು ಹೆಣ್ಣು ಈಗ ಕಾಣ್ತಾ ಇರುವಂಥದ್ದು ನಮಗೆ. ಎಂತ ಶೋಚನೀಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದ ಕಾರಣ ಈ ಭಗವದ್ಗೀತೆಯ ಬೋಧನೆ, ಮುಖ್ಯವಾಗಿ ಈ ಶ್ಲೋಕದ ಬೋಧನೆ ಎಲ್ರಿಗೂ ತಲುಪಬೇಕು. ಆಗ ನಾವು ಶಿಸ್ತಿನಿಂದ ನಮ್ಮ ಈ ಜನ್ಮ ಸಿಕ್ಕಿದೆಯಲ್ಲ, ಈ ದೇಹ ಸಿಕ್ಕಿದೆಯಲ್ಲ, ಅದರ ಉದ್ದೇಶ ಪರಿಪೂರ್ಣ ಆಗ್ತದೆ. ಇಂತಹ ಅಪ್ಪಣೆಯಿಂದ ಕಷ್ಟಗಳು ತಲೆದೋರಬಹುದು, ಆದರೂ ಕೃಷ್ಣನನ್ನು ನೆಚ್ಚಿ ಕರ್ತವ್ಯಗಳನ್ನು ಮಾಡಬೇಕು. ಏಕೆಂದರೆ ಜೀವಿಯ ಸಹಜ ಸ್ವರೂಪವೇ ಅದು. ನಾನು ಫ್ರೀ ಆಗಿರ್ತೇನೆ ಅಂತ ಹೇಳುದು ಜೀವಿಯ ಸ್ವರೂಪ ಅಲ್ಲ. ಜೀವದ ಸ್ವರೂಪ ನಾನು ಭಗವಂತನ ದಾಸನಿಗೆ ಏನು ಫ್ರೀನೆಸ್ ಇದೆ? ಈಗ ನಮ್ಮ ಮನೆಯಲ್ಲಿ ಮಾಡುವ ಕೆಲಸದವನಿಗೆ ಏನು ಫ್ರೀ ಇರ್ತದೆ? ಫ್ರೀ ಇರ್ತದೆ, ಆದ್ರೆ ಸ್ವಲ್ಪ ಕಂಟ್ರೋಲ್ ಕೂಡ ಇರ್ತದೆ. ಎಲ್ಲಿ ಫ್ರೀ ಇರ್ತದೆ? ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಾಸ್ ಹಾಕಿದ್ದನ್ನು ಒಬ್ಸರ್ವ್ ಮಾಡಿದ್ರೆ ಅವನು ಫ್ರೀ ಇರ್ತದೆ, ಸ್ಯಾಲರಿ ಸಿಗ್ತದೆ, ಎಲ್ಲ ಆಗ್ತದೆ. ಯಾವಾಗ ಅದನ್ನ ಅವನು ಅವಾಯ್ಡ್ ಮಾಡ್ತಾನೆ, ಯಾವಾಗ ಅದನ್ನ ಫಾಲೋ ಮಾಡುದಿಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್, ಆಗ ಅವನು ಕೆಲಸದಿಂದ ಹೊರಗೆ ಹಾಕ್ಬಿಡ್ತಾರೆ. ಅದೇ ರೀತಿ ಭಗವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಶಾಸ್ತ್ರದಲ್ಲಿ ಕೊಟ್ಟದನ್ನ ಚಾಚು ಚಪ್ಪದೆ ಮಾಡಿದ್ರೆ ಭಗವಂತನಿಗೆ ತುಂಬಾ ಖುಷಿ ಆಗ್ತದೆ. ಅಷ್ಟೇ ದಾಸ ಆಗುದು ಅಂದ್ರೆ. ಬೇರೆ ಏನಿಲ್ಲ. ಭಗವಂತನ ಸಹಕಾರವಿಲ್ಲದೆ ಜೀವಿಯು ಸುಖವಾಗಿ ಇರುವುದು ಸಾಧ್ಯವಿಲ್ಲ. ಯಾರು ಸುಖವಾಗಿಲ್ಲ. ಯಾಕೆ ಸುಖವಾಗಿಲ್ಲ? ಭಗವಂತನ ನೇರ ಸಹಕಾರ ಇಲ್ಲ. ಭಗವಂತನನ್ನು ನೇರವಾಗಿ ನಾವು ಪೂಜೆ ಮಾಡ್ತಿಲ್ಲ, ಭಗವಂತನನ್ನು ನೇರವಾಗಿ ನಾವು ಸ್ಮರಿಸ್ತಾ ಇಲ್ಲ. ಆದ ಕಾರಣ ನಮಗೆ ಸುಖ ಇಲ್ಲ. ಅದಕ್ಕೆ ಹೇಳ್ತಾರೆ ದುಃಖ ಅಥವಾ ಭಯ ದ್ವಿತೀಯ ಅಭಿನಿವೇಶ ಸ್ಯಾತ್. ಈಶಾತ್ ಅಂದ್ರೆ ಭಗವಂತ, ಈಶಾತ್ ಅಪೇತಸ್ಯ ವಿಪರ್ಯಯೋ ಸ್ಮೃತಿ. ಭಗವಂತನಿಗೆ ವಿಮುಖರಾಗಿ ಭಗವಂತನ ಬಗ್ಗೆ ಬಿಟ್ಟು ಬೇರೆಲ್ಲವೂ ನಮಗೆ ಗೊತ್ತುಂಟು. ಅದಕ್ಕೆ ವಿಪರೀತ ಅಂತ ಹೇಳುವಂಥದ್ದು. ಭಗವಂತನಿಗೆ ವಿಪರೀತವಾದ ಎಲ್ಲ ಯೋಚನೆಗಳು ನಮ್ಮ ಹತ್ರ ಇದೆ, ಆದ್ರೆ ಭಗವಂತನ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ. ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ. ಆದಿ ಶಂಕರಾಚಾರ್ಯ ಹೇಳ್ತಾರೆ, ಎಲ್ಲ ಮಾಡ್ತಿದ್ದಾರೆ, ಆದ್ರೆ ಬ್ರಹ್ಮನ ಬಗ್ಗೆ ಯಾರು ಇಷ್ಟಪಡ್ತಿಲ್ಲ, ಯಾರಿಗೂ ಆಸಕ್ತಿ ಇಲ್ಲ. ಎಲ್ಲರಿಗೂ ಏನ್ ಆಸಕ್ತಿ? ಅಪೋಸಿಟ್ ಸೆಕ್ಸ್. ಆಮೇಲೆ ವೃದ್ಧರಾಗುವಾಗ ವೃದ್ಧಸ್ತಾವ ಚಿಂತಾಸಕ್ತ. ನನಗೆ ಒಂದು 50, 20, 70 ವರ್ಷ ಆಗುವಾಗ ಆ ಸಾವಿನ ಬಗ್ಗೆ ಭಯ ಶುರುವಾಗ್ತದೆ. ಆಮೇಲೆ ನನ್ನ ಮಕ್ಕಳು ನನ್ನ ನೋಡ್ತಾರೆ ಇಲ್ವೋ ಅಂತ ಭಯ ಶುರುವಾಗ್ತದೆ. ಅಕಸ್ಮಾತ್ ಮಕ್ಕಳು ಹೇಳಿದ್ರೆ ನಿನ್ನ ನೋಡ್ತಾನೆ ಅಂತ ಹೇಳೋ ಖುಷಿ ಆಗ್ತದೆ. ಆಮೇಲೆ 2 ದಿವಸ ಆಗುವಾಗ ಬೇಜಾರಾಗ್ತದೆ. ಈ ತರ ತುಂಬಾ ಫ್ಲಕ್ಚುಯೇಷನ್. ಯಾಕೆ? ಭಗವಂತ ಇಲ್ಲ. ಅದೇ ಏಜ್ ಆದವರು ಜಪ ಮಾಡ್ತಾ ಇದ್ದವರನ್ನು ನೋಡಿದ್ರೆ ಗೊತ್ತಾಗ್ತದೆ ಸಂಪೂರ್ಣವಾಗಿ. ನಾನೊಂದ್ಸಲ ಕೃಷ್ಣ ಮಠಕ್ಕೆ ಹೋಗಿದ್ದೆ. ಒಂದ್ಸಲ ಅಲ್ಲ, ಪ್ರತಿ ಸಲ ನೀವು ಯಾರಾದ್ರೂ ಹೋದವರು ನೋಡಿರ್ತೀರಿ. ಅಲ್ಲಿ ಮಾತೆಯವರು ಹೂ ಕಟ್ತಾರೆ. ಅದರಲ್ಲಿ ಒಬ್ರು ಮಾತೆ ಸ್ವಲ್ಪ ಪ್ರಾಯ ಆಗಿದೆ, ಯಾವತ್ತೂ ಕಟ್ತಾ ಇದೆ. ಕಾಲು ನೇರ ಇಟ್ಕೊಂಡು ಆರಾಮದಲ್ಲಿ ಹಾಡು ಹಾಡ್ತಾ, ಶೋಭಾನ ಹಾಡು ಹಾಡ್ತಾ ಆರಾಮದಲ್ಲಿ ಖುಷಿಯಲ್ಲಿ ಕಟ್ತಾ ಇರ್ತಾರೆ. ಎಷ್ಟು ಖುಷಿಯಲ್ಲಿ ಕಟ್ತಾ ಇರ್ತಾರೆ ಅಂದ್ರೆ ಅವ್ರು ಎಷ್ಟು ಗಂಟೆಗಳು ಕಟ್ತಾರೆ ನೋಡ್ಬೇಕು. 2 ನಿಮಿಷ 3 ನಿಮಿಷ ಅಲ್ಲ, ಅವರೆಲ್ಲ ಸಾಧಕರು. ಹೂ ಕಟ್ಟಿಯೇ ಭಗವಂತನನ್ನ, ಹೂ ಕಟ್ಟುದೇನು ಸಾಮಾನ್ಯ ಕೆಲಸವ, ಭಗವಂತನಿಗೆ ಹೂ ಕಟ್ಟುವಂತಹ ಕೈಂಕರ್ಯ ಮಾಡಿ ಎಷ್ಟೋ ಯೋಗಿಗಳಂತ ಗ್ರೇಟ್. ನಾವೆಲ್ಲ ಅನ್ಕೊಳ್ತೇವೆ, ನಾವೇ ಯೋಗ ಟೀಚರ್ಸು, ಅಥವಾ ನಾನೇ ಯೋಗ ಮಾಡುವನು, ನಾನೇ ಇದು ಅಂತ ಥಿಂಕ್ ಮಾಡ್ತೇವೆ. ನಿಜವಾಗಿ ನಾವು ಕಣ್ಣು ತೆರೆದು ನೋಡಬೇಕು ಯಾರು ನಿಜವಾದ ಯೋಗಿಗಳು ಅಂತ ಹೇಳಿ. ಸಂಪೂರ್ಣವಾಗಿ ಶ್ರದ್ಧೆಯಿಂದ ಭಗವಂತನನ್ನು ಬಿಟ್ಟು ಬೇರೆ ಏನು ಚಿಂತನೆ ಮಾಡದೆ ಹೂ ಕಟ್ಟುತ್ತಿರುವಂತಹ ಆ ಮಾತೆ ನಿಜವಾಗಿ ಯೋಗಿ, ನಿಜವಾಗಿ ಭಗವಂತನ ಭಕ್ತೆ. ಅಂತಹ ಭಕ್ತರನ್ನ ನಾವು ಪೂಜಿಸ್ಬೇಕು. ಯಾಕಿದು ಅಂತ ಹೇಳಿದ್ರೆ ನಾವು ಮಾಡುವ ಕೈಂಕರ್ಯದಲ್ಲಿ ನಮ್ಮ ಒಂದು ಹೃದಯ ಪರಿವರ್ತನೆಯನ್ನು ನೋಡ್ಬೇಕು.
ಆ ಪರಿವರ್ತನೆ ಹೇಗೆ ಬರ್ತದೆ ಅಂತ ಹೇಳಿದ್ರೆ ನೇರ ಭಗವಂತನ ಸೇವೆಯಿಂದ ಮಾತ್ರ. ಸುಮ್ಮನೆ ಕೂತು ಏನೋ ಧ್ಯಾನ ಮಾಡಿದ್ರೆ ಬರುವುದಿಲ್ಲ. ನೇರ ಭಗವಂತನ ಸೇವೆಯಿಂದ ಈ ಚೇಂಜಸ್ ಆಗಲಿಕ್ಕೆ ಸಾಧ್ಯ. ಏಕೆಂದರೆ ಜೀವಿಯ ನಿತ್ಯ ಸಹಜ ಸ್ವರೂಪ ಭಗವಂತನ ಅಪೇಕ್ಷೆಗಳಿಗೆ ವಿಧೇಯನಾಗಿ ನಡೆದುಕೊಳ್ಳುವುದು. ಆದುದರಿಂದ ಭಗವಂತನು ತನ್ನ ಸೇನಾಧಿಪತಿ ಎಂದು ಭಾವಿಸಿ ಯುದ್ಧ ಮಾಡಬೇಕೆಂದು ಕೃಷ್ಣನು ಅರ್ಜುನನಿಗೆ ಅಪ್ಪಣೆ ಮಾಡಿದನು. ಸೇನಾಧಿಪತಿ ಯಾರು? ಅರ್ಜುನನ ಸೇನಾಧಿಪತಿ ಯಾರು ಗೊತ್ತಾ ಯಾರಿಗಾದ್ರು? ಪಾಂಡವರ ಸೇನಾಧಿಪತಿ ಯಾರು? ದೃಷ್ಟದ್ಯುಮ್ನ. ಸೊ ದೃಷ್ಟದ್ಯುಮ್ನ ಸೇನಾಧಿಪತಿ. ಇಲ್ಲಿ ನೋಡಿ ಯಾರನ್ನು ಸೇನಾಧಿಪತಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಭಗವಂತ. ಕೃಷ್ಣನು ತನ್ನನ್ನೇ ಸೇನಾಧಿಪತಿ ಅಂತ ತಿಳ್ಕೊಂಡು ಯುದ್ಧ ಮಾಡು. ಬೇರೆಲ್ಲ ಲೆಕ್ಕಕ್ಕೆ ಅಷ್ಟೇ. ನಿಜವಾಗಿ ನಮಗೆಲ್ಲರಿಗೂ ಸೇನಾಧಿಪತಿ ಕೃಷ್ಣನೇ. ಇನ್ನೀ ಒಂದು ಕ್ಷಣ ಯೋಚನೆ ಮಾಡಿ, ಯಾರಾದ್ರೂ ಇದ್ದಾರ? ನನ್ನ 10 ವರ್ಷ ಹಿಂದೆ ನನಗೆ ಅಪ್ಪ ಇದ್ರು, 12 ವರ್ಷ ಹಿಂದೆ ಅಮ್ಮ ಇದ್ರು, ಈಗ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಆಮೇಲೆ ಇನ್ನು ಸ್ವಲ್ಪ ವರ್ಷ ಆದವು ಕೆಲವು ಗೆಳೆಯರಿದ್ರು, ಅವರು ಇಲ್ಲ. ಆಮೇಲೆ ಆ ಗೆಳೆಯರಿಗೆ ನಾನು ಇಲ್ಲ. ಈ ರೀತಿ ನಾವು ಯೋಚನೆ ಮಾಡಿದ್ರೆ ನಮಗೆ ಯಾರು ಇಲ್ಲ. ನಿಜವಾಗಿ ಇರುವುದು ಒಬ್ಬನೇ, ಅದು ಭಗವಂತ. ನಮ್ಮ ಸೃಷ್ಟಿಕರ್ತ ಭಗವಂತ ಒಬ್ಬನೇ ನಮಗೆ ನೇರ ಸಂಬಂಧಿ. ಬೇರೆಲ್ಲರೂ ಪರೋಕ್ಷವಾಗಿ ಸಂಬಂಧ. ಇದು ಎ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ ಇದ್ದಾಗಿ. ಎ ಈಕ್ವಲ್ ಟು ಸಿ ಅಂದ್ರೆ ಪರೋಕ್ಷವಾದ ಸಂಬಂಧ. ಭಗವಂತನೊಟ್ಟಿಗೆ ನೇರ ಸಂಬಂಧ ಇರುವ ಕಾರಣ ಬೇರೆಲ್ಲರಿಗೂ ನಮಗೆ ಸಂಬಂಧ ವ್ಯಕ್ತವಾಗ್ತಾ ಉಂಟು ವಿನಃ ನಿಜವಾಗಿ ಬೇರೆಯವರ ಜೊತೆ ನಮಗೇನು ಸಂಬಂಧ ಇಲ್ಲ. ಬೇರೆ ಏನು ಸಂಬಂಧ ಇಲ್ಲ. ಒಂದು ಕ್ಷಣ ಬರ್ತಾ ಉಂಟು ಆ ಸಂಬಂಧ. ಹೇಗೆ ನದಿಯಲ್ಲಿ ಉದಾಹರಣೆ ಕೊಡ್ತಾರೆ ಶ್ರೀಲ ಪ್ರಭುಪಾದರು. ನದಿಯಲ್ಲಿ ಹೇಗೆ ತರಗೆರೆಗಳೆಲ್ಲ ಒಂದು ನೀರು ಬರುವಾಗ, ಜೋರಾಗಿ ನೀರು ಬರುವಾಗ, ಅಲೆಗಳು ಜೋರಾಗಿ ಬರುವಾಗ ಒಟ್ಟಿಗೆ ಸೇರ್ತವೆ. ಅದೇ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದೇವೆ. ಆಮೇಲೆ ತುಂಬಾ ಗಾಳಿ ಬಂದು ವಾಪಸ್ಸು ಆ ನೀರಿನ ರಭಸಕ್ಕೆ ತರಗೆರೆಗೆಲ್ಲ ದೂರ ಹೋಗ್ತವೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಕರ್ಮವೇ ಅದು. ಕರ್ಮದ ಅನುಗುಣವಾಗಿ ನಾವು ಒಟ್ಟಿಗೆ ಸೇರ್ತೇವೆ. ಕರ್ಮ ಕಳ್ಕೊಂಡು ಕರ್ಮ ಏನೋ ಬೇರೆ ಕರ್ಮ ಆಗಿ ನಾವು ದೂರ ಹೋಗ್ತೇವೆ. ಈ ರೀತಿಯಲ್ಲಿ ಗೆರೆ ಹಾಕ್ತಾ ಹೋಗ್ತೇವೆ ನಾವು ಜೀವನದಲ್ಲಿ. ಈ ಗೆರೆಯಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆ ಗೆರೆ ಇಲ್ಲಿ ಬೀಳ್ತಾ ಉಂಟು. ಗೆರೆ ದೃಢವಾಗಿ ನಮಗೆ ಪುನಃ ಪುನಃ ಗೆರೆ ಹಾಕುವಾಗೆಯೇ ಆಗ್ತದೆ. ಆದ ಕಾರಣ ನಾವು ಗೆರೆ ಹಾಕಬಾರ್ದು. ಭಗವಂತನ ಸುಪ್ರೀತಿಗಾಗಿ ಎಲ್ಲವನ್ನು ತ್ಯಾಗ ಮಾಡಬೇಕು. ಎಲ್ಲವನ್ನು ಅಂತ ಹೇಳಿದ್ರೆ ನಾನು ಮಾಡಿದ್ದು ಅಲ್ಲಿ 2 ಕೊಟ್ಟಿದ್ದಾರಲ್ಲ. ಏನು ಕೊಟ್ಟಿದ್ದಾರೆ? ಜಲಸಿ ನಿರಾಶಿ ನಿರ್ಮಮೋ ಭೂತ್ವ. ನಿರಾಶಿ ಅಂತ ಹೇಳಿದ್ರೆ ಏನು ಆಸೆ ಕಾಮನೆಗಳೇ ಇಲ್ಲದೆ ಭಗವಂತನೇ ನಿಜವಾಗಿ ಯಾರು? ಭಗವಂತನೇ ಭೋಗಿಸುವ. ನಾವೆಲ್ಲ ಭೋಗಿಸ್ಲಿಕ್ಕೆ ಯೋಗ್ಯರಲ್ಲ. ನಾವು ಭಗವಂತ ಭೋಗಿಸಿ ಕೊಟ್ಟದ್ದನ್ನ ಯೂಸ್ ಮಾಡಬಹುದಷ್ಟೇ ನಾವು. ಆದ ಕಾರಣ ಭಗವಂತನಿಗೆ ಎಲ್ಲವೂ. ನಾವು ಕೊಡ್ತೇವ ಇಲ್ವೋ ಅದು ಆಕ್ಚುಲಿ ಭಗವಂತನಿಗೆ ಅದು. ನಾವು ಕೊಡ್ಲಿಲ್ಲ ಅಂದ್ರೆ ಏನಾಗ್ತದೆ? ಆ ಭಾವನೆ ವ್ಯಕ್ತ ಆಗುವುದಿಲ್ಲ ಭಗವಂತನ ಜೊತೆ. ಆಗ ಅಲ್ಲಿ ನಮಗೆ ವ್ಯತ್ಯಾಸ ಕಾಣುವಂಥದ್ದು. ನಿರಾಶಿ, ಆಮೇಲೆ ಏನು ಲಾಭದ ಆಶೆ ಇಲ್ಲ, ಆಮೇಲೆ ನಿರ್ಮಮ ಒಡೆತನದ ಭಾವ ಇಲ್ಲ. ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಭಗವಂತನ ಭಕ್ತಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅರ್ಜುನನು ಭಗವಂತನ ಆಜ್ಞೆಯನ್ನು ಪರಿಶೀಲಿಸುವ ಅಗತ್ಯವಿರಲಿಲ್ಲ. ಏನಿದ್ದರೂ ಅವನು ಆ ಆಜ್ಞೆಯನ್ನು ಪರಿಪಾಲಿಸಬೇಕಾಗಿತ್ತು ಅಷ್ಟೇ. ಅದನ್ನು ಎಕ್ಸ್ಪೆರಿಮೆಂಟ್ ಮಾಡುವ ಅಗತ್ಯ ಇಲ್ಲ, ಅದನ್ನು ಫಾಲೋ ಮಾಡಬೇಕು. ಎಕ್ಸಾಕ್ಟ್ಲಿ ಏನು ಕೃಷ್ಣ ಹೇಳ್ತಾನೆ ಹಾಗೆ ಮಾಡ್ಬೇಕು. ಎಕ್ಸ್ಪೆರಿಮೆಂಟ್ ಮಾಡಿದರೆ ಎಷ್ಟೋ ಲೈಫ್ ತಗೊಳ್ಬೇಕು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಅದು ಎಷ್ಟೋ ಲೈಫ್ ತಗೊಂಡು ಅದು ಅರ್ಥ ಆಗ್ಲಿಕ್ಕೂ ಇಲ್ಲ. ಈಗ ನಮ್ಗೆಲ್ರಿಗೂ ಗೊತ್ತು, ಭಗವಂತ ಡೈರೆಕ್ಷನ್ ಮಾಡದಿದ್ರೆ ಆ ಯುದ್ಧದಲ್ಲಿ ಅರ್ಜುನ ಗೆಲ್ಲಿಕ್ಕೆ ಸಾಧ್ಯ. ಭಗವಂತ ಹೊರಗೆ ಬಂದ ತಕ್ಷಣ ಅವನು ನಿಂತ ರಥ ಸುಟ್ಟು ಭುಷ್ಮಾಯ್ತು. ಅದಕ್ಕೋಸ್ಕರ ಅರ್ಜುನಿಗೆ ಫಸ್ಟ್ ಹೋಗಪ್ಪ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಏನು? ಅಷ್ಟು ಬಿಲ್ಲು ಬಾಣಗಳು ಅದರ ಮೇಲೆ ಇದ್ದು ಯಾವಾಗ ಕೃಷ್ಣ ಹೊರಗೆ ಬರ್ತಾನೆ ಸಂಪೂರ್ಣ ಭಸ್ಮ ಆಯ್ತು. ಅದರ ಉದ್ದೇಶ ಏನು? ಎಲ್ಲದಕ್ಕೂ ಭಗವಂತನೇ ಕಾರಣ. ಭಗವಂತನು ಎಲ್ಲ ಆತ್ಮಗಳ ಆತ್ಮ. ವೈಯಕ್ತಿಕ ಅಂಶಗಳ ಪರಿಗಣ ಇಲ್ಲದೆ ಪರಮಾತ್ಮನೊಬ್ಬನನ್ನೇ ಸಂಪೂರ್ಣವಾಗಿ ಅವಲಂಬಿಸುವವನನ್ನು, ಎಂದರೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಇರುವವನನ್ನು ಅಧ್ಯಾತ್ಮ ಚೇತಸ ಎಂದು ಕರೆಯುತ್ತಾರೆ. ಇದು ತುಂಬಾ ಇಂಪಾರ್ಟೆಂಟು. ನಾವೆಲ್ಲ ವೈಯಕ್ತಿಕ ಅಂಶಗಳನ್ನ ಪರಿಗಣಿಸಿಕೊಂಡು ನಾನು ಹೀಗೆ ಹೇಳ್ತೇವೆ. ಈಗ ಯಾರಾದ್ರೂ ತಿಲಕ ಹಾಕಿ ಅಂತ ಹೇಳಿದ್ರೆ ಅವ್ರೇನ್ ಅನ್ಕೊಳ್ತಾರೋ ಇವ್ರೇನ್ ಅನ್ಕೊಳ್ತಾರೋ, ಕುರ್ತ ಹಾಕಿ ಅಂದ್ರೆ ಅವ್ರೇನ್ ಅನ್ಕೊಳ್ತಾರೋ ಇವ್ರೇನ್ ಅನ್ಕೊಳ್ತಾರೋ, ದೇವಸ್ಥಾನಕ್ಕೆ ಹೋಗುವ ಒಂದು ರಜೆ ತಗೊಂಡಿರ್ತಾರೆ ಬಾಸ್ ಏನ್ ಹೇಳ್ತಾರೋ,
ಈ ರೀತಿಯಲ್ಲಿ ಚಿಂತನೆ ನಮಗೆ. ಅಯ್ಯೋ ಜಪ ಮಾಡಿದ್ರೆ ಆ ಬ್ಯಾಗ್ ಇಟ್ಕೊಂಡು ಅಯ್ಯೋ ಅವ್ರೇನ್ ಅನ್ಕೊಳ್ತಾರ, ಅವರು ಇವರು ಏನ್ ಅನ್ಕೊಳ್ತಾರ ಅಂತ ಹೇಳಿಯೇ ನಮ್ಮ ಜೀವನ ಆಯ್ತು. ನಮ್ಮ ಜೀವನ ಇಡೀ ಅವರು ಇವರು ಏನು ಅನ್ಕೊಳ್ತಾರೆ ಅಂತ ಜೀವನದಲ್ಲಿ ಅದೇ ಇರುವುದು, ಅದೇ ಜಪ, ಅದರದ್ದೇ ಜಪ ನಮಗೆ. ಹರೇ ಕೃಷ್ಣ ಜಪ ಅಲ್ಲ, ಅವರೇನ್ ಅನ್ಕೊಳ್ತಾರೆ ಇವರೇನ್ ಅನ್ಕೊಳ್ತಾರೆ, ಅವರೇನ್ ಅನ್ಕೊಳ್ತಾರೆ ಇವರೇನ್ ಅನ್ಕೊಳ್ತಾರೆ, ಅದನ್ನೇ ನಾವು ಚಿಂತನೆ ಮಾಡ್ತಾ ಇರ್ತೇವೆ. ಇಂತಹ ಒಂದು ಸ್ಥಿತಿಲಿ ಇದೇ ಅಜ್ಞಾನ ಅಂತ ಹೇಳುವಂಥದ್ದು. ಅದನ್ನೇ ನಾವು ಜ್ಞಾನ ಅಂತ ಅನ್ಕೊಳ್ತೇವೆ. ನಾನು ನಾನು ಬೇರೆಯವರಿಗೆ ಚೆನ್ನಾಗಿ ತೋರಿಸ್ಕೊಳ್ಳುವುದೇ ಜ್ಞಾನ. ನನ್ನ ಹತ್ರ ಹಣ ಇಲ್ಲ ಇದ್ರೂ ಹಣ ಇದ್ದಾಗೆ ತೋರಿಸುವಂಥದ್ದು, ಅಥವಾ ಚೆನ್ನಾಗಿಲ್ಲಾದ್ರೂ ಬ್ಯೂಟಿ ಆಗಿ ತೋರಿಸುವಂಥದ್ದು, ಈ ರೀತಿಯಲ್ಲಿ ನನ್ನನ್ನು ಲೋಕಕ್ಕೆ ಚೆನ್ನಾಗಿದ್ದೇನೆ ಅಂತ ತೋರಿಸ್ಕೊಳ್ತೇವಲ್ಲ, ಇದು ಜ್ಞಾನ ಅಂತ ತಿಳ್ಕೊಳ್ತೇವೆ ನಾವು. ಅದು ನಿಜವಾಗಿ ಜ್ಞಾನ ಅಲ್ಲ, ಅಜ್ಞಾನವೇ. ಆದ ಕಾರಣ ಭಗವಂತನಿಗೋಸ್ಕರ ನಾವು ಭಗವಂತ ಹೇಳಿದ ಕೆಲಸಗಳನ್ನ ಭಗವಂತನಿಗೋಸ್ಕರ ಮಾಡುವಂಥದ್ದು ನಿಜವಾದ ಜ್ಞಾನ. ಅದಕ್ಕೆ ನಾವು ವೈಯಕ್ತಿಕ ಅಂಶಗಳನ್ನ ಪರಿಗಣಿಸಬಾರ್ದು, ವೈಯಕ್ತಿಕ ಅಂಶಗಳನ್ನ ಪರಿಗಣಿಸಬಾರ್ದು. ಇದನ್ನು ಒಂದೇ ದಿವಸದಲ್ಲಿ ಈ ಘಟ್ಟಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ನಮಗೆ. ಆದ್ರೆ ನಿಧಾನವಾಗಿ ಈ ಘಟ್ಟಕ್ಕೆ ಬರಬೇಕು, ಈ ಒಂದು ಸ್ತರಕ್ಕೆ ನಾವು ನಿಧಾನವಾಗಿ ಬರಬೇಕು. ಆದ ಕಾರಣ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು, ಈಗಲೇ ಮನಸ್ಸಲ್ಲಿ ದೃಢವಾಗಿ ಇಟ್ಕೊಳ್ಬೇಕು. ಹೌದು, ಒಂದಲ್ಲ ಒಂದು ದಿನ ಇದು ನನ್ನ ಏಮ್. ಈಗ 10ನೇ ಕ್ಲಾಸಿನಲ್ಲಿ ಇರುವ ಹೇಗೆ PhD ಮಾಡ್ಲಿಕ್ಕೆ ಏಮ್ ಇಟ್ಕೊಂಡಿರ್ತಾನೆ, ಅಪ್ಪ ಅಮ್ಮ ಹೇಳಿ, ಅದೇ ರೀತಿ ಗುರು ಹೇಳ್ತಾನೆ ಇದು ನಿನ್ನ ಏಮು ಅಂತ ಹೇಳಿ. ಆದ ಕಾರಣ ನಿಧಾನವಾಗಿ ಆ ಪ್ರಗತಿ ಸತತವಾಗಿ ಭಕ್ತರ ಸಂಘದಲ್ಲಿ. ಯಾಕಂದ್ರೆ 10ನೇ ಕ್ಲಾಸಿನವ PhD ಮಾಡಬೇಕು ಅಂತ ಶಾಲೆ ಬಿಟ್ರೆ PhD ಆಗ್ತದೆ? ಸಾಧ್ಯವೇ ಇಲ್ಲ. ಅದು ಸತತವಾಗಿ ಆ ಒಂದು ಕ್ಲಾಸಿನ ಸಂಬಂಧ ಇಟ್ಟುಕೊಂಡು PUC ಮಾಡ್ತಾನೆ, ಡಿಗ್ರಿ ಮಾಡ್ತಾನೆ, ಎಲ್ಲ ಮಾಡಿ PhDಗೆ ಹೋಗ್ತಾನೆ. ಅದೇ ರೀತಿ ನಾವು ಈಗ ಕೆಳಗಿನ ಸ್ತರದಲ್ಲಿ ಇದ್ದಿರ್ಬೋದು ಭಕ್ತಿಯಲ್ಲಿ, ಏನು ತೊಂದರೆ ಇಲ್ಲ. ಆದ್ರೆ ಈ ಶಾಲೆಯಲ್ಲಿ ಕಂಟಿನ್ಯೂ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದಲ್ಲ ಒಂದು ದಿನ ನಾವು ಶುದ್ಧ ಭಕ್ತರ ಪಂಥಕ್ಕೆ ಸೇರಿಬಿಡ್ತೇವೆ. ಅಂತ ಅವಕಾಶ ನಮಗೆ ಸಿಗ್ತದೆ. ಎಷ್ಟು ಜನ್ಮ ಸಿಕ್ಕಿದ್ರೂ ತೊಂದರೆ ಇಲ್ಲ, ನಾವು ಭಕ್ತರ ಸಂಘ ಬಿಡಬಾರದಷ್ಟೇ, ಭಕ್ತರ ಸಂಘ ಬಿಡಬಾರದು ಅಷ್ಟೇ. ವೈಯಕ್ತಿಕ ಅಂಶ ಈ ವಿಷಯಕ್ಕೆ ಬಿಡಬೇಕು. ಅಲ್ಲಿ ಹೋಗ್ಬೇಡ ಇಲ್ಲಿ ಬೇಡಬೇಡ ಅಂತ ಯಾರಾದ್ರೂ ಹೇಳಿದ್ರೆ ಅದು ವೈಯಕ್ತಿಕ ಅಂಶ. ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗಿ ಈಗ 1 ಗಂಟೆ ಕ್ಲಾಸ್ ಉಂಟು, ಯಾರಾದ್ರೂ ಹೇಳ್ತಾರೆ ಟೈಮ್ ವೇಸ್ಟ್ ಮಾಡಬೇಡಪ್ಪ, ನೀನು 1 ಗಂಟೆ ದುಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ನಿನಗೆ ಅಷ್ಟಾದ್ರೂ ಹಣ ಸಿಗ್ತದಲ್ಲ, ಈ 1 ಗಂಟೆ ಜಪ, 1 ಗಂಟೆ ಭಗವದ್ಗೀತೆ, 1 ಗಂಟೆ ಹಾಗೆ ಹೀಗೆ ಅಂತ ಹೇಳಿ ನೀವು ಸಮಯ ವ್ಯರ್ಥ ಮಾಡ್ತಿದ್ದಿಲ್ಲ ಅಂತ ಹೇಳಿದ್ರೇನು ಇದು? ಅದನ್ನ ನಾವು ಕಿವಿಕೊಟ್ರೆ ವೈಯಕ್ತಿಕ ಅಂಶ. ನನಗೂ ಅವರಿಗೂ ಸುಖ ಕೊಡ್ತಾ ಉಂಟದು. ಭಗವಂತನಿಗೆ ಎಳ್ಳಷ್ಟು ಸುಖ ಇಲ್ಲ, ಅದರಿಂದ ಎಳ್ಳಷ್ಟು ಸುಖ ಇಲ್ಲ ಭಗವಂತನಿಗೆ. ಆದ ಕಾರಣ ನಾವು ನಮಗೆ ಸುಖ ಕೊಟ್ಟು ಏನು ಪ್ರಯೋಜನ ಇಲ್ಲ. ಭಗವಂತನ ಸುಖ ಕೊಡಬೇಕಿದ್ರೆ ಈ ರೀತಿಯ ಚಟುವಟಿಕೆ ಜೀವನದಲ್ಲಿ ಅರ್ಧ ಗಂಟೆ ಆದ್ರೂ 1 ಗಂಟೆ ಆದ್ರೂ ಮಾಡಲೇಬೇಕು. ಅದಕ್ಕೆ ಯಾರು ವಿರೋಧ ಮಾಡಿದ್ರೆ ಆಗ ನಾವು ನಿಧಾನವಾಗಿ ದೂರ ಸರಿಬೇಕು. ಆ ಸಮಯ ನಮ್ಮ ಪರ್ಸನಲ್ ಸಮಯವನ್ನ ಅವರು ತಗೊಳ್ತಿದ್ದಾರೆ. ಅದೇ ಯಾರಾದ್ರೂ ಕುಡಿಲಿಕ್ಕೆ ಬಂದ್ರೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ಬನ್ನಿ ಡ್ರಿಂಕ್ಸ್ ಮಾಡೋ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇಂಥ ವಿಚಾರಕ್ಕಾಗೋ ಬೇಡ ಹೇಳ್ತಾರೆ, ಹಾಗೆ ಮಾಡ್ಬೇಡ ಹೀಗೆ ಮಾಡ್ಬೇಡ ಅಂತ. ಅದು ಶೋಚನೀಯ ಸ್ಥಿತಿ. ಈಗ ಭಾರತ ಅಂತ ಹೇಳಿದ್ರೆ ಉತ್ಕೃಷ್ಟವಾದ ಸಂಸ್ಕೃತಿ, ಅಲ್ಲಿ ಭಗವಂತನ ಪ್ರಜ್ಞೆ ಬೆಳೆಸುವುದೇ ಮುಖ್ಯ ಉದ್ದೇಶ ಆಗಿತ್ತು. ಆದ್ರೆ ಈಗ ಏನಾಗ್ತಿದೆ? ತದ್ವಿರುದ್ಧ ಆಗ್ತಾ ಇದೆ. ಅದು ಶೋಚನೀಯ. ಆದ ಕಾರಣ ನಾವೆಲ್ಲ ಬದಲಾಗಬೇಕು. ನಿರಾಶೀಹಿ ಎಂದರೆ ಮನುಷ್ಯನು ತನ್ನ ಪ್ರಭುವಿನ ಆಜ್ಞೆಯನ್ನು ನಡೆಸಬೇಕು, ಆದರೆ ಫಲವನ್ನು ನಿರೀಕ್ಷಿಸಬಾರದು ಎಂದರ್ಥ. ಆಸೆ ಇಲ್ಲದೆ ಭಗವಂತ ಹೇಳಿದ ಕೆಲಸವನ್ನು ಮಾಡುವುದು ನಿರಾಶಿ. ಹಣಕಾಸಿನ ಗುಮಾಸ್ತೆಯು ತನ್ನ ಯಜಮಾನನಿಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ಎಣಿಸಬಹುದು, ಆದರೆ ಒಂದು ಬಿಡು ಕಾಸನ್ನು ತನ್ನದೆಂದುಕೊಳ್ಳುವುದಿಲ್ಲ. ಎಷ್ಟು ಚೆನ್ನಾಗಿ ಪ್ರಭುಪಾದರು ಉದಾಹರಣೆ ಕೊಡ್ತಿದ್ದಾರೆ. ಈಗ ಕ್ಲರ್ಕ್ ಯಾರೋ ಹಣ ಕಲೆಕ್ಟ್ ಮಾಡುವವರು ಇರ್ತಾರೆ ಬ್ಯಾಂಕಲ್ಲಿ, ಎಷ್ಟು ಸಿಗ್ತದೆ ಅಂತ ಇಲ್ಲ, ಕೋಟಿಗಟ್ಲೆ ಲಕ್ಷಗಟ್ಲೆ ಲೆಕ್ಕ ಮಾಡ್ತಾ ಇರ್ತಾರೆ. ಈಗ ಮೆಷಿನ್ ಅಲ್ಲಿ ಇರ್ಬೋದು, ಅದ್ರ ಕಾಣ್ತಾ ಇದೆ 100 ನೋಟು 200 ನೋಟು 300 ನೋಟು, ಅದ್ರ ಯಾವ್ದಾದ್ರು ಒಂದು ನೋಟ್ ಆದ್ರೂ ಅವರದ್ದ? ಒಂದು ನೋಟು ಅವರದಲ್ಲ, ಅಲ್ಲಿರುವಂಥದ್ದು. ಅವರಿಗೆ ಸಂಬಳ ಸಿಗ್ತಾ ಇರ್ಬೋದು, ಅಲ್ಲಿರುವ ನೋಟ್ ಅಂತೂ ಅವರದಲ್ಲ. ಅಲ್ಲಿರುವ ನೋಟು ಯಾವುದು ಅವರದ್ದಲ್ಲ, ಅದಕ್ಕೆ ಒಡೆತನವೂ ಅವರದಲ್ಲ. ಅಂದ್ರೆ ಅವರಿಗೆ ಅದರಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ, ಅವರಿಗೆ ಏನ್ ಇಂಟ್ರೆಸ್ಟ್ ಇಲ್ಲ. ಕೆಲಸ ಮಾಡ್ತಾನೆ, ಇಷ್ಟಿಷ್ಟು ಅಂತ ಲೆಕ್ಕ ಬರೆದಿಡ್ತಾನೆ, ಹೋಗ್ತಾನೆ. ಮನೆಗೆ ಹೋದ ಮೇಲೆ ಡೈಲಿ ಅಷ್ಟು ಸಿಕ್ಕಿತ್ತು ಇಷ್ಟು ಸಿಕ್ತು ಅಂತ ಟೆನ್ಷನ್ ಮಾಡ್ತಾನೆ ಅವನು. ಓ ಇವತ್ತು ಇಷ್ಟು ಸಿಕ್ತು. ಆದ್ರೆ ಸ್ವಂತ ಕೆಲಸ ಮಾಡುವ, ನನಗೆ ಇವತ್ತು ಸಿಕ್ಕಿತು, ಇವತ್ತು ಇಷ್ಟು ಸಿಕ್ಕಿತು, ನಾಳೆ ಇಷ್ಟು ಸಿಗ್ತದೆ ಅಂತ ಬಿಸ್ನೆಸ್ ಮಾಡುವವರು ಥಿಂಕ್ ಮಾಡ್ತಾ ಇರ್ತಾರೆ. ಅದು ನಿರ್ಮಹ ಅಲ್ವಾ? ನಿರಾಶೆ ಅಲ್ಲ, ಆಶೆ ಇಲ್ಲ ಅಲ್ಲ, ಆಶೆ ಉಂಟು. ಆದರೆ ಒಂದು ಬಿಡುಕಾಸನ್ನು ತನ್ನದೆಂದುಕೊಳ್ಳುವುದಿಲ್ಲ ಯಾರು? ಆ ಗುಮಾಸ್ತ ಅಥವಾ ಗುಮಾಸ್ತೆ. ಹಾಗೆಯೇ ಪ್ರಪಂಚದಲ್ಲಿ ಯಾವುದೂ ಯಾವ ಒಬ್ಬ ವ್ಯಕ್ತಿಗೂ ಸೇರಿದ್ದಲ್ಲ, ಎಲ್ಲವೂ ಭಗವಂತನಿಗೆ ಸೇರಿದುದು ಎಂದು ತಿಳಿದುಕೊಳ್ಳಬೇಕು. ಇದು ಸತ್ಯ.
ಎಲ್ಲವೂ ಭಗವಂತನಿಗೆ ಸೇರಿದ್ದು ಅಂತ ಹೇಳುದು ಸತ್ಯ. ಈಶಾವಾಸ್ಯಂ ಇದಂ ಸರ್ವಂ. ಇದಂ ಸರ್ವಂ, ಸರ್ವಂ ಅಂದ್ರೆ ಎಲ್ಲವೂ, ಎಲ್ಲವೂ ನಮ್ಮ ಉಗುರು ಸುರ, ಎಲ್ಲವೂ ಒಳ್ಳೆದು ಕಂಡದ್ದು ಕೆಟ್ಟದ್ದು ಕಂಡದ್ದು ಎಲ್ಲವೂ ಭಗವಂತನದ್ದ ಸಾಮ್ರಾಜ್ಯ. ಇದು ನಮ್ದೇನು ಅಲ್ಲ ಇಲ್ಲಿ. ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಗೃಧ ಕಸ್ಯ ಸ್ವಿಧನಂ. ನಮ್ದು ಏನು ಇಲ್ಲ ಇಲ್ಲಿ. ನಮ್ಮದು ಏನಿದೆ ಅಂತ ಹೇಳಿದ್ರೆ ಭಗವಂತನದ್ದೆಲ್ಲ ನಮ್ದಾಗ್ತದೆ ಯಾವಾಗ ನಾವು ಭಗವಂತನ ಸೇವೆ ಮಾಡ್ತೇವೆ. ಯಾವಾಗ ರಿಚ್ ಆಗಿರುವ ತಂದೆಯ ಒಟ್ಟಿಗೆ ಮಗ ಇರ್ತಾನೋ, ಮಗನಿಗೆ ತಂದೆಯಲ್ಲಿ ಇರುವಂತ ಎಲ್ಲ ಸೌಕರ್ಯಗಳು ಮಗನಿಗೆ ಸಿಗ್ತದೆ. ಮಗ ದೂರ ಹೋಗ್ತಾನೋ ಆಗ ತಂದೆಯಲ್ಲಿರುವ ಸೌಕರ್ಯಗಳು ಅಷ್ಟು ಸಿಗುದಿಲ್ಲ ಅವನಿಗೆ. ಈಗ ಉದಾಹರಣೆಗೆ ಮಗ ತಪ್ಪಿಸಿಕೊಂಡು ದೂರ ಹೋಗ್ತಾನೆ ಅಂತ ಇಟ್ಟುಕೊಳ್ಳುವ, ತಂದೆಗೆ ಬೇಕಾದಷ್ಟು ಆಸ್ತಿ ಇದೆ, ಆದ್ರೆ ಮಗನಿಗೆ ಅದು ಸಿಗ್ತಾ ಇಲ್ಲ, ಸುಖ ಪಡ್ಲಿಕ್ಕೆ ಮಗನಿಗೆ ಇಲ್ಲ. ಯಾಕೆಂದ್ರೆ ದೂರ ದೂರ ಆಗಿದ್ದಾರೆ. ಅದೇ ರೀತಿ ಭಗವಂತನ ಆಸ್ತಿ ಇದೆಲ್ಲ ನಮಗೆ ಹೇಗೆ ಇದು ಆಗ್ತದೆ ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡುವಾಗ. ಈಗ ಉದಾಹರಣೆಗೆ ನಾವು ಎಲ್ಲಿ ಹೋದ್ರು ಭಗವದ್ ಭಕ್ತರ ಮನೆಗೆ ಹೋದ್ರೆ ಭಗವದ್ ಭಕ್ತರು ಹೇಳ್ತಾರೆ, ನನ್ನ ಮನೆ ಅಲ್ಲ, ಇದು ಭಗವಂತನ ಮನೆ, ನಿಮ್ಮ ಮನೆ ಅಂತ ಹೇಳ್ತಾರೆ. ಭಕ್ತರು ಬರುವಾಗ ಇದು ನಿಮ್ಮ ಮನೆ ಅನ್ಕೊಳ್ಳಿ ಅಲ್ಲ, ನಿಮ್ಮ ಮನೆ ಅಂತಲೇ ಹೇಳ್ತಾರೆ ಭಕ್ತರು. ಆದ್ರೆ ಕರ್ಮಿಗಳು ಏನ್ ಹೇಳ್ತಾರೆ, ಬನ್ನಿ ಬನ್ನಿ ಇದು ನಿಮ್ಮದು ಅಂತ ಅನ್ಕೊಂಡು ಮಾಡಿ ಅಂತ ಮನಸ್ಸಿನೊಳಗೆ ಇಮ್ಯಾಜಿನ್ ಮಾಡಿ 2 ದಿವಸ ನಿಂತ್ಕೊಂಡು ಇದು ನಂದೇ ಅಂತ ಹೇಳಿದ್ರೆ ದೂರ ಓಡಿಸ್ಬಿಡ್ತಾರೆ. ಆದ್ರೆ ಭಕ್ತರು ಹಾಗಲ್ಲ. ಭಕ್ತರು, ನಿಜವಾದ ಭಕ್ತರು, ಶುದ್ಧ ಭಕ್ತರು ಏನಾಗ್ತಾರೆ, ಅವ್ರು ಯಾವುದನ್ನು ನಂದು ಅಂತ ಅನ್ಕೊಳ್ಳೋದಿಲ್ಲ, ಎಲ್ಲವೂ ಭಗವಂತಂದು. ಆಮೇಲೆ ಎಲ್ಲರೂ ಭಕ್ತರು ಸೇವೆ ಮಾಡಬಹುದು, ಎಲ್ಲದೂ ಭಕ್ತರಿಗೆ ಅಂತ ಹೇಳಿ ಅಂಥ ಭಕ್ತಿಯನ್ನ ನಾವು ಬೆಳೆಸಿಕೊಳ್ಬೇಕು. ಮೈ ಎನ್ನುವ ಶಬ್ದದ ನಿಜವಾದ ಅರ್ಥ ಇದೆ. ಯಾವುದು? ಮೈ ಅಂತ ಹೇಳಿದ್ರೆ ಭಗವಂತಂದು ಎಲ್ಲವೂ. ಮೈ ಅಂತ ಭಗವಂತ ಹೇಳಿದ್ರೆ ಎಲ್ಲ ನಂದು, ನಂದಂದ್ರೆ ನಂದಲ್ಲ, ಭಗವಂತಂದು ಎನ್ನುವ ಶಬ್ದದ ನಿಜವಾದ ಅರ್ಥ ಏನು? ಎಲ್ಲವನ್ನು ಭಗವಂತನಿಗೆ ಕೊಟ್ಟು ನಾವು ಭಗವಂತನಿಂದ ಎಲ್ಲವೂ ಸಿಗ್ತದೆ. ಆಗ ಅಂತಹ ಜೀವನ ಮಾಡುವುದೇ ಕೃಷ್ಣ ಪ್ರಜ್ಞೆ. ಇಂತಹ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡುವವನು ಖಂಡಿತವಾಗಿಯೂ ಯಾವುದೇ ವಸ್ತು ತನಗೆ ಸೇರಿದುದು ಎಂದು ಭಾವಿಸುವುದಿಲ್ಲ. ಅವನಿಗೆ ಇನ್ನು ಬೇಕು ಅಂತ ಹೇಳೋ ಮನಸ್ಥಿತಿ ಇರುವುದಿಲ್ಲ. ಈಗ ನೋಡಿ, ಇಡೀ ಲೋಕ ನಡೆಯುವುದೇ ಹಾಗೆ ಅಲ್ವಾ, ಅಟ್ರಾಕ್ಷನ್ ಕೊಡುದು. ಈಗ ಜಿಗಳೆಲ್ಲ ಬರ್ತಾ ಇದೆ ಅಲ್ಲ, 4G 5G 6G ಯಾಕೆ ಬರ್ತಾ ಉಂಟು? ಒಂದ ಮೇಲೆ ಒಂದು ಫೋನ್ಗಳಲ್ಲಿ ಅಷ್ಟೇ, ಒಂದರ ಮೇಲೆ ಒಂದು ಅಪ್ಡೇಟ್ ಮಾಡಿ ಅದನ್ನು ಕೆಳಗೆ ಹಾಕಿ ಇನ್ನೊಬ್ಬ ಮೇಲೆ ಬಂದು ಮೇಲೆ ಇನ್ನೊಂದು ಕೊಟ್ಟು ಯಾಕೆ ಇದೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಇನ್ನು ಈ ಮಟೀರಿಯಲ್ ಅಟ್ಯಾಚ್ಮೆಂಟ್ ಡೆವಲಪ್ ಆಗ್ತಾ ಹೋಗ್ಲಿ ಅಂತ ಹೇಳಿ. ಆ ಒಂದು ಪೈಪೋಟಿ ಹಿಂದೆ ನಾವು ಬಿದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿ ಕೊನೆಗೆ ಡಿಟ್ಯಾಚ್ಮೆಂಟೇ ಮಾಡ್ಲಿಕ್ಕೆ ಆಗುದಿಲ್ಲ. ಅಟ್ಯಾಚ್ಮೆಂಟ್ ಅಲ್ಲೇ ನಾವು ನಮ್ಮ ಜೀವನ ಕಳೆದುಕೊಂಡು ನಮ್ಮ ದೇಹತ್ಯಾಗ ಆಗುವಾಗ ಆ ಅಟ್ಯಾಚ್ಮೆಂಟ್ ಬೆಳೆದು ನಮಗೆ ನೆಕ್ಸ್ಟ್ ಜನ್ಮದಲ್ಲಿ ಆ ಅಟ್ಯಾಚ್ಮೆಂಟಿಗೆ ಅನುಗುಣವಾಗಿ ನಮಗೆ ದೇಹ ಸಿಗ್ತದೆ. ಅಂತಹ ದುರ್ದೇಶ ನಮಗೆ ಬರಬಾರದು. ಈ ಪ್ರಜ್ಞೆಗೆ ನಿರ್ಮಮ, ಯಾವುದೂ ನನ್ನದಲ್ಲ ಎಂದ ಹೆಸರು. ದೇಹ ಸಂಬಂಧಿಗಳು ಎನ್ನಿಸಿಕೊಳ್ಳುವವರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಇಂತಹ ಕಠಿಣ ಅಪ್ಪಣೆಯನ್ನು ಪರಿಪಾಲಿಸಲು ಮನಸ್ಸಿಲ್ಲವಾದರೆ ಇಂತಹ ಹಿಂಜರಿತವನ್ನು ಕಿತ್ತು ಹಾಕಬೇಕು. ತುಂಬಾ ಇಂಪಾರ್ಟೆಂಟ್ ವರ್ಷ ಇದು ನೋಡಿ. ಈ ಒಂದು ದೇಹ ಸಂಬಂಧಿಗಳು ಎನ್ನಿಸಿಕೊಳ್ಳುವವರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಇಂತಹ ಕಠಿಣ ಅಪ್ಪಣೆಯನ್ನು ಪರಿಪಾಲಿಸಲು ಮನಸ್ಸಿಲ್ಲವಾದರೆ, ಅಂತಹ ಒಂದು ಮನಸ್ಸಿಲ್ಲದ ಒಂದು ಪರಿಸ್ಥಿತಿಯನ್ನ ಕಿತ್ತು ಹಾಕಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ದೇಹ ಸಂಬಂಧಿಗಳನ್ನ ದೂರ ಇಡಬೇಕು. ಯಾವ ರೀತಿಯಲ್ಲಿ ದೂರ ಇಡಬೇಕು? ಕೃಷ್ಣ ಪ್ರಜ್ಞೆಗೆ ಸೇವೆ ಸಪೋರ್ಟ್ ಮಾಡದಿದ್ರೆ, ಅಂದ್ರೆ ಅವರನ್ನು ದೂರ ಇಡಬೇಕು ಅಂತಾರೆ, ಬಿಟ್ಟು ಹೋಗುವುದಲ್ಲ. ಮನಸ್ಸಿನಲ್ಲಿ ಯಾವೆಲ್ಲ ಸಂಬಂಧಗಳು ದೇಹಕ್ಕೆ ಸಂಬಂಧಪಟ್ಟ ಸಂಬಂಧ ಇದೆಯಲ್ಲ, ದೇಹ ಸಂಬಂಧಿಗಳು ಅಂತ ಹೇಳಿದ ತಕ್ಷಣ ನಾವೇನ್ ಅನ್ಕೊಳ್ತೇವೆ, ನೀವೆಲ್ಲರಿಗೆ ಮಕ್ಕಳಿದವರು, ನನ್ನ ಮಗ, ಇವನೇನು ನನ್ನ ಮಗನಿಗೆ ಹೇಳುವನ, ಇವನೇನು ನನ್ನ ಅಪ್ಪನಿಗೆ ಹೇಳೋಣ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಕಾಣ್ತಾ ಇರ್ಬೋದು. ದೇಹ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಎಲ್ಲವೂ. ಅದು ಮೊಬೈಲ್ ಆಗಿರ್ಬೋದು, ಅದು ಅಂದ್ರೆ ಭಕ್ತಿಗೆ ಪಡದ ವಿಷಯ, ಆಯ್ತಾ. ಭಕ್ತಿಗೆ ಸಂಬಂಧಪಡದ ವಿಷಯವನ್ನ ದೇಹ ಸಂಬಂಧ ಅಂತ ಹೇಳುವಂಥದ್ದು. ಭಕ್ತಿಗೆ ಉಪಯೋಗಿಸಿದ್ರೆ ಅದು ಭಕ್ತಿ ಆಗ್ತದೆ. ಈಗ ಮೊಬೈಲ್ ಅನ್ನು ಕೂಡ ನಾವು ಭಕ್ತಿಗೆ ಉಪಯೋಗಿಸಿದ್ರೆ ಅದು ಮೊಬೈಲ್ ಆಗ್ತದೆ. ಅದೇ ನನ್ನ ತಮ್ಮನೋ ಅಣ್ಣನೋ ಇರ್ತಾನೆ, ಅವನು ಭಕ್ತಿಗೆ ಸೇವೆ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಿದ್ದಾನೆ, ಅವನು ಭಕ್ತಿಗೆ ಸಪೋರ್ಟ್ ಆಗ್ತಾನೆ. ಅರ್ಥ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಕೊಳ್ತಾ ಇದ್ದೇನೆ ನಾನು. ಆದ ಕಾರಣ ದೇಹ ಸಂಬಂಧ ಇಲ್ಲಿ ಅಂದ್ರೆ ದೇಹ ಅಂತ ಹೇಳಿದ್ರೆ ಭೌತಿಕ ಸಂಬಂಧ, ನಮಗೆ ಇರುವಂತಹ ಭೌತಿಕ ಸಂಬಂಧ ಯಾವುದೇ ರೀತಿಯಲ್ಲಿ ಇರ್ಬೋದು, ವಸ್ತುವಿನ ಒಟ್ಟಿಗೆ ಇರ್ಲಿ, ಜೀವದ ಒಟ್ಟಿಗೆ ಇರ್ಲಿ.
ಯಾವುದೇ ಜೀವ ಅಂದ್ರೆ ಜೀವದ ಹೊರಗೆ ಇರುವಂತಹ ವಸ್ತು. ನಮಗೆ ಯಾವುದೋ ಒಂದು ಜೀವಕ್ಕೆ ದೇಹ ಸಂಬಂಧ ಇದೆ ಅಂತ ಹೇಳಿದ್ರೆ ಏನು, ನಾವು ಜೀವವನ್ನು ನೋಡ್ತಾ ಇಲ್ಲ, ನಾವು ದೇಹವನ್ನು ನೋಡ್ತಾ ಇದ್ದೇವೆ. ದೇಹ ನೋಡಿ ಅವರಿಗೆ ಆ ಹೆಸರು ಈ ಹೆಸರು ಕೊಡ್ತಾ ಇದ್ದೇವೆ. ಇಲ್ಲಾಂದ್ರೆ ಆತ್ಮಕ್ಕೆ ಏನು ಹೆಸರು? ಆತ್ಮಕ್ಕೆ ನಿಜವಾಗಿ ಭಕ್ತನ ದಾಸ ಅಂತ ಹೇಳುವಂತದ್ದು ಹೆಸರು. ಉದಾಹರಣೆಗೆ ಗುರು ಗೌರಂಗ ದಾಸ. ದಾಸ ಅಂತ ಹೇಳಿದ್ರೆ ಏನು? ಭಗವಂತನ ದಾಸ ಅಂತ ಹೇಳಿ. ದೇಹ ಸಂಬಂಧಿಗಳು ಎನ್ನಿಸಿಕೊಳ್ಳುವುದವರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇಂತಹ ಕಠಿಣ ಅಪ್ಪಣೆಯನ್ನು ಪರಿಪಾಲಿಸಲು ಮನಸ್ಸಿಲ್ಲವಾದರೆ ಇಂತಹ ಹಿಂಜರಿತವನ್ನು ಕಿತ್ತು ಹಾಕಬೇಕು. ನಾವು ಅಂತಹ ಹಿಂಜರಿತವನ್ನು ಕಿತ್ತು ಹಾಕಿ ಎಲ್ಲರಿಗೂ ನಾವು ಪ್ರೀತಿ ಕೊಡಬೇಕು. ಆದ್ರೆ ಹೃದಯದಲ್ಲಿ ಭಗವಂತನ ಪ್ರಜ್ಞೆ ಬೆಳೆಸಿದವರಿಗೆ ಜಾಸ್ತಿ ಪ್ರೀತಿ. ಇದು ಭಗವಂತ ಮಾಡುವಂಥದ್ದು. ಎಲ್ಲಿ ಭಕ್ತರು ಕಾಣ್ತಾರೆ ನಮ್ಗೆ ಹೃದಯದಲ್ಲಿ ಕೃಷ್ಣನನ್ನೇ ನೋಡಿದಷ್ಟು ಖುಷಿ ಆಗ್ತದೆ. ಆ ಭಕ್ತರು ಕಾಣ್ತಾರೆ, ಸರಿ ಅವರಿಗೆ ಕೃಷ್ಣ ದೊರಕಲಿ ಅಂತ ಹೇಳುವ ಒಂದು ಮನಸ್ಥಿತಿ ಬೆಳೀತದೆ. ಅವರಿಗೆಲ್ಲರಿಗೂ ಕೃಷ್ಣ ತೊಳಲಿ, ಅದನ್ನೇ ಹೇಳುದು ದಯೆ ಅಂತ ಹೇಳಿ. ದಯೆಯ ಸರ್ವಭೂತೇಶು ಅಂತ ಹೇಳ್ತಾರೆ ಶ್ರೀಮದ್ ಭಗವದ್ಗೀತೆ. ಎಲ್ಲ ಭೂತಗಳಿಗೆ, ಎಲ್ಲ ಜೀವರಾಶಿಗಳಿಗೆ ದಯ ತೋರಿಸ್ಬೇಕು. ಅಂದ್ರೆ ದಯ ತೋರಿಸುದು ಅಂದ್ರೆ ಏನು? ಕೃಷ್ಣನ ಬಗ್ಗೆ ಹೇಳುವುದೇ ದಯ ತೋರಿಸುವಂಥದ್ದು. ಏನೋ ಹಣ ಕೊಡೋದು, ದುಡ್ಡು ಕೊಡೋದು, ಊಟ ಕೊಡೋದಲ್ಲ ದಯೆ. ನಿಜವಾದ ದಯೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೃಷ್ಣನ ಬಗ್ಗೆ ಹೇಳುವಂಥದ್ದೇ ನಿಜ ದಯೆ. ಅಂತಹ ದಯೆ ತೋರಿಸಿದ್ರೆ ಏನು ಅಂತ ಆಗ್ತದೆ ಅಂತ ಹೇಳಿದ್ರೆ, ಅಂತಹ ವ್ಯಕ್ತಿ ಪುನಃ ಕೃಷ್ಣ ಪ್ರಜ್ಞೆಯನ್ನ ತನ್ನಲ್ಲಿ ತಾನು ಬೆಳೆಸಿಕೊಂಡು ಕೃಷ್ಣನ ಕಡೆ ಹೋಗುವ ದಾರಿ ಕಂಡುಕೊಳ್ತಾನೆ. ಇದು ನಿಜವಾದ ದಯೆ. ಈ ದಯೆಯನ್ನ ನಾವು ಕೊಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು, ನಾವು ಬೆಳೆಸಿಕೊಳ್ಬೇಕು, ಕೊಡ್ಲೂಬೇಕು. ಈ ರೀತಿಯಲ್ಲಿ ಮನುಷ್ಯನು ವಿಗತಚ್ವರನಾಗಬೇಕು. ಅಂದ್ರೆ ಪ್ರತಿಯೊಂದು ನಿಮಿಷ ಕ್ಷಣವು ಹೇಗೆ ಭಗವಂತನ ಸೇವೆ ಮಾಡಬಹುದು ಅಂತ ಹೇಳಿ ಚಿಂತನೆ ಮಾಡ್ತಾ ಇರುವುದನ್ನ ವಿಗತಚ್ವರ. ಲೇಜಿನೆಸ್ಸೇ ಇಲ್ಲ ಇಲ್ಲಿ. ಜ್ವರ ಅಂತ ಹೇಳಿದ್ರೆ ನಮಗೆ ಹುಷಾರಿಲ್ಲದೆ ಆಗ್ತದಲ್ಲ, ಅದೇ ಜ್ವರ ಇಲ್ಲಿ. ಅಂದ್ರೆ ಆ ಜ್ವರ ಇರುವಾಗ ಏನು ಮಲ್ಕೊಂಡೇ ಇರ್ತೇವೆ, ಏನಾದ್ರು ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಇದೆಯಾ? ಟೆಂಪರೇಚರ್ ಜಾಸ್ತಿ ಆಯ್ತು, ದೇಹಕ್ಕೆ ರೆಸ್ಟ್ ಬೇಕು, ಮಲಗುದು, ಜಡತ, ಆಲಸ್ಯ, ಕೈ ಮೈ ಎಳೆಯೋದು, ಏನು ಇಡೀ ಜ್ವರ ಇರುವಾಗೆಲ್ಲ ಮಾಡುದೇ ಅದು. ಆಮೇಲೆ ಎದ್ದು ಟಾಯ್ಲೆಟ್ಗೆ ಹೋಗ್ಲಿಕ್ಕೂ ಇಷ್ಟ ಇಲ್ಲ, ಮುಸುಕು ತೆಗಿಲಿಕ್ಕೂ ಇಷ್ಟ ಇಲ್ಲ, ಏಳ್ಲಿಕ್ಕೂ ಇಷ್ಟ ಇಲ್ಲ. ನಿಜವಾಗಿ ಸೀರಿಯಸ್ ಜ್ವರ ಬಂದವನಿಗೆ ಏನು ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅಂತಹ ಜಡತ್ವ. ಅಂದ್ರೆ ನಾವೆಲ್ಲ ಇಲ್ಲಿ ಜ್ವರ ಬಂದವರ ಹಾಗೆ ಇದ್ದೇವೆ ಅಂತ ಅರ್ಥ. ಅಂದ್ರೆ ಭಗವಂತನ ಬಗ್ಗೆ ನಾವು ಯಾವತ್ತು ತಿಳ್ಕೊಳ್ಳುವುದಿಲ್ವೋ ಅದು ನಿಜವಾಗಿ ಇಲ್ಲಿ ಇದ್ದು ಜ್ವರ ಇದ್ದ ಹಾಗೆ ನಮಗೆಲ್ಲರಿಗೂ ಈ ಜ್ವರದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಭಗವನ್ ನಾಮಸ್ಮರಣ ಅದೇ ಮದ್ದು. ಭಗವನ್ ನಾಮಸ್ಮರಣ ಮಾಡಿದರೆ ಅದೇ ಮದ್ದು. ಆಗ ನಾವು ಈ ಜ್ವರದಿಂದ ಹೊರಗೆ ಬಂದು ವಿಗತ ಜ್ವರರಾಗ್ತೇವೆ. ತನ್ನ ಗುಣ ಮತ್ತು ಸ್ಥಾನಗಳಿಗೆ ಅನುಗುಣವಾಗಿ ಪ್ರತಿಯೊಬ್ಬನೂ ಮಾಡಬೇಕಾದ ನಿರ್ದಿಷ್ಟ ಬಗೆಯ ಕೆಲಸವಿದೆ. ವರ್ಣಾಶ್ರಮ ಅಂದ್ರೆ ನನಗೆ ಬ್ರಾಹ್ಮಣನಾಗಿ ಏನ್ ಮಾಡಬೇಕು, ಕ್ಷತ್ರಿಯನಾಗಿ, ವೈಶ್ಯನಾಗಿ, ಶೂದ್ರನಾಗಿ ಏನೇನು ಮಾಡಬೇಕು ಅವನವನಿಗೆ ಅದು ಅವನದ್ದೇ ಆದ ಕರ್ತವ್ಯ ಇರ್ತದೆ. ಆ ಕರ್ತವ್ಯವನ್ನು ಮಾಡ್ತಾ ಮಾಡ್ತಾ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಬೇಕು. ಮೇಲೆ ಹೇಳಿದ ರೀತಿಯಲ್ಲಿ ಇಂತಹ ಕರ್ತವ್ಯಗಳನ್ನೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ನಿರ್ವಹಿಸಬೇಕು. ಇದನ್ನು ಬಿಟ್ಟು ಕೃಷ್ಣ ಪ್ರಜ್ಞೆ ಮಾಡು ಅಂತ ಹೇಳ್ತಾ ಇಲ್ಲ ಇಲ್ಲಿ ಭಗವಂತ. ಎಲ್ಲ ಬಿಟ್ಟು ಕೃಷ್ಣ ಪ್ರಜ್ಞೆ ಮಾಡು ಅಂತ ಹೇಳ್ತಾ ಇಲ್ಲ, ಎಲ್ಲ ಮಾಡ್ತಾ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಬೇಕು. ಆಗ ಏನಾಗ್ತದೆ, ನಾವು ಮಾಡಿದ ಚಟುವಟಿಕೆ ಭಗವಂತನಿಗೆ ಪ್ರೀತಿ ಆಗ್ತದೆ. ಯಾವಾಗ ಆ ಚಟುವಟಿಕೆ ಭಗವಂತನಿಗೆ ಪ್ರೀತಿ ಆಗುವುದಿಲ್ಲ ಅದು ವೇಸ್ಟ್ ಟೈಮ್. ಇದು ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುತ್ತದೆ. ಮುಂದೆ ಹೋಗೋಣ. 31ನೇ ಶ್ಲೋಕ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಯಂತಿ ಮಾನವಾಃ ಶ್ರದ್ಧಾವಂತೋನುಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಅನುವಾದ: ನನ್ನ ಅಪ್ಪಣೆಗೆ ಅನುಸಾರವಾಗಿ ಭಗವಂತ ಏನು ಅಪ್ಪಣೆ ಮಾಡಿದ್ದಾರೆ ನಿಮಗೆ ಗೊತ್ತಾಯ್ತು. ಈಗ ಯುದ್ಧ ಮಾಡು. ಹೇಗೆ ಯುದ್ಧ ಮಾಡು? ವಿಗತ ಜ್ವರ, ಇದು ಟೆನ್ಷನ್ ತಗೊಳ್ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ಚೆನ್ನಾಗಿ ಯುದ್ಧ ಮಾಡ್ಬೇಕು. ಹೇಗೆ ಯುದ್ಧ ಮಾಡ್ಬೇಕು? ನಿನ್ನದಲ್ಲ ಇದು, ಯುದ್ಧ ಮಾಡಿದ ಇದು ನಿಂದಲ್ಲ. ಆಮೇಲೆ ಯುದ್ಧ ಮಾಡುವಾಗ ಯಾರಿಗೆ ಫಾಲೋ ಮಾಡಬೇಕು? ನಿಜವಾದ ಭಗವಂತನನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಮುಂಚೆ ಹೇಳಿದ್ದಾರೆ. ನಿರಾಶೀರ್ ನಿರ್ಮಮೋ ಭೂತ್ವ. ಅದರಲ್ಲಿ ಏನು ಆಶೆ ಇರಬಾರದು, ಫಲ ಅಪೇಕ್ಷೆ ಇರಬಾರದು. ಅಂತಹ ಅಪ್ಪಣೆಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಈ ಬೋಧನೆಯನ್ನು ಅಸೂಯೆ ಇಲ್ಲದೆ, ತುಂಬಾ ಇಂಪಾರ್ಟೆಂಟ್, ಶ್ರದ್ಧೆಯಿಂದ ಅನುಸರಿಸುವವರು ಕರ್ಮ ಫಲದ ಬಂಧನದಿಂದ ಮುಕ್ತರಾಗುತ್ತೇವೆ. ಯಾಕಂದ್ರೆ ಈ ಅಸೂಯೆ ಅಂತ ಹೇಳಿದ್ರೆ ಭಾರಿ ಡೇಂಜರ್ಸ್. ನನ್ನ ಅಣ್ಣನಿಗೆ ಹೊಸತ್ತೇನಾದ್ರೂ ಬಂದ್ರೆ ನನಗೆ ಅಸೂಯೆ, ನನ್ನ ತಮ್ಮನಿಗೆ ಏನಾದ್ರು ಬಂತಂದ್ರೆ ನನಗೆ ಅಸೂಯೆ. ಇದೇನು ಭಾರಿ ಡೇಂಜರಸ್ ಇದು ಭಕ್ತಿಯಲ್ಲಿ ಅಂತೂ ಫುಲ್ ಡೇಂಜರಸ್. ಮಟೀರಿಯಲ್ ಲೈಫ್ ಅಲ್ಲೂ ಡೇಂಜರಸ್, ಭೌತಿಕ ಜೀವನದಲ್ಲೂ ಆಧ್ಯಾತ್ಮಿಕ ಜೀವನದಲ್ಲೂ ಸಲ್ಲದೇ ಇರುವಂತಹ ವಿಚಾರ ಈ ಅಸೂಯೆ. ಎರಡು ಕಡೆಯೂ ಇದು ಒಳ್ಳೆದಲ್ಲ. ಇದಿದ್ರೆ ಮನುಷ್ಯನಿಗೆ ನೆಮ್ಮದಿಯೇ ಇಲ್ಲ. ಅಸೂಯೆ ಇರುವನಿಗೆ ಮನುಷ್ಯನಿಗೆ ನೆಮ್ಮದಿಯೇ ಇರುವುದಿಲ್ಲ. ಎಲ್ಲಿ ಭಕ್ತಿಯಲ್ಲೂ ನೆಮ್ಮದಿ ಇಲ್ಲ, ಆಮೇಲೆ ಭೋಗದಲ್ಲೂ ನೆಮ್ಮದಿ ಇಲ್ಲ. ಯೋಗದಲ್ಲೂ ಭೋಗದಲ್ಲೂ ನೆಮ್ಮದಿ ಕೊಡದಂತಹ ಒಂದು ವಿಚಾರವೇ ಅಸೂಯೆ. ಅಸೂಯೆ ಅಂದ್ರೆ ಏನು? ಇನ್ನೊಬ್ಬ ಒಳ್ಳೇದಾಗಬಾರ್ದು,
ನಾನೇ ಎಲ್ಲವೂ ಅಂದ್ರೆ ಅದು ನಿಜವಾಗಿ ಮಾ 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 ನಾನೇ ನಾನೇ ನಾನ್ ಅಹಂ 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 ಎಂದ ಅದರಿಂದ ಬರುವಂತ ರಿಸಲ್ಟೇ ಇದು. ಯಾರಿಗಾದ್ರೂ ಅಸೂಯೆ ಇದೆ ಅಂತ ಹೇಳಿದ್ರೆ ನಾನು ಅಂತ ಹೇಳುವಂಥದ್ದು ತುಂಬಾ ಬೇರೂರಿದಂಥ ವಿಚಾರ. ನಾನು ಅಂತ ಯಾವಾಗ ಬೇರೂರ್ತದೆ ಬೇರೆ ಯಾರು ಮೇಲೆ ಬರಬಾರದು ಅಂತ ಹೇಳುವಂಥ ಮನಸ್ಥಿತಿ. ಅಂತ ಅಸೂಯೆಯಿಂದ ಯಾರು ಕರ್ತವ್ಯನ ಹೇಗೇ ಮಾಡ್ಲಿ ಕೊನೆಗೆ ಅವನಿಗೆ ಒಂದು ಸಂತೋಷ ಅಂತ ಇಲ್ಲ, ಮುಖ ಗಂಟಿಕ್ಕಿರ್ತಾನೆ, ನಿದ್ದೆ ಸರಿ ಬರುದಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಅಸೂಯೆ ಹೃದಯದಲ್ಲಿ ಆ ಓಡಾಡ್ತಿರ್ತದೆ, ಜೀವ ಕಷ್ಟಪಡ್ತಾ ಇರ್ತದೆ. ಶ್ರದ್ಧೆಯಿಂದ ಅನುಸರಿಸುವವರು ಯಾವುದು ಅಸೂಯೆ ಇಲ್ಲದೆ ಕರ್ಮ ಫಲದ ಬಂಧನದಿಂದ ಮುಕ್ತರಾಗುತ್ತಾರೆ. ಇದು ಹಾಗೆ ಮಾಡಿದರೆ ಏನಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಹೇಳಿದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಂದ ನಾವು ಕರ್ತವ್ಯನ ಮಾಡಿದ್ರೆ ಕರ್ಮ ಬಂಧನದಿಂದ ಮುಕ್ತರಾಗ್ತೇವೆ. ಯುದ್ಧ ಮಾಡಬೇಕು, ಹೇಗೆ ಯುದ್ಧ ಮಾಡಬೇಕು, ಭಗವಂತನಿಗೆ ಶರಣಾಗತನಾಗಿ ಸಂಪೂರ್ಣ ಯುದ್ಧ ಮಾಡಬೇಕು. ನಮ್ಮ ಕೆಲಸವನ್ನ ಭಗವಂತನಿಗೆ ಶರಣಾಗತನಾಗಿ ಕೆಲಸ ಮಾಡಿದ್ರೆ ನಾವು ಕರ್ಮ ಬಂಧನದಿಂದ ಮುಕ್ತರಾಗ್ತೇವೆ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಆಜ್ಞೆಯು ಎಲ್ಲ ವೇದಗಳ ಜ್ಞಾನದ ತಿರುಳು. ಎಲ್ಲ ವೇದಗಳ ಜ್ಞಾನದ ತಿರುಳೇ ಇದು. ಯಾವುದು? ಪರಮೋತ್ತಮ ಪರಮ ಪುರುಷ ಶ್ರೀಕೃಷ್ಣನ ಆಜ್ಞೆಯನ್ನ ಫಾಲೋ ಮಾಡುವುದೇ, ಬೇರೆ ಏನೂ ಅಲ್ಲ. ಒಬ್ಬರೇ. ಯಾರು? ಏಕೋ ಬಹೂನಾಂ ವಿದಧಾತಿ ಕಾಮಾನ್. ಯಾರು ಎಲ್ಲರ ಕಾಮನೆಗಳನ್ನ ಪೂರ್ತಿ ಮಾಡುವವರು ಯಾರು? ಒಬ್ಬನೇ. ಯಾರು? ಅದು ಭಗವಂತ. ನಾವೆಲ್ಲ ಅನ್ಕೊಳ್ತೇವೆ ಇವರೆಲ್ಲ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಇಲ್ಲ, ಅವರೆಲ್ಲ ಕೃಷ್ಣ ಕೊಟ್ಟ ಕಾರಣ ನಮಗೆ ಹೆಲ್ಪ್ ಆಗ್ತಾ ಉಂಟು ಕರ್ಮಾನುಬಂಧವಾಗಿ. ಆದ ಕಾರಣ ನಮಗೆ ಇರುವುದು ಒಬ್ಬರೇ, ಅದು ಭಗವಂತ. ಆ ಭಗವಂತನ ಆಜ್ಞೆಯನ್ನು ಫಾಲೋ ಮಾಡಬೇಕು ಅಂತ ಹೇಳಿ ವೇದ ಹೇಳ್ತಾ ಉಂಟು. ಆದುದರಿಂದ ಅದು ಆಕ್ಷೇಪಣೆಗೆ ಅವಕಾಶವಿಲ್ಲದಂತೆ ಶಾಶ್ವತವಾಗಿ ಸತ್ಯವಾಗಿರ್ತದೆ. ಇದಕ್ಕೆ ಏನು ಅಪೇಕ್ಷೆ ಇಲ್ಲ, ಆಕ್ಷೇಪ ಇಲ್ಲ. ಯಾರು ಆಕ್ಷೇಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲ ವೇದಗಳ ಸಾರವೇ ಇದು. ಯಾವುದು? ಭಗವಂತನ ಆಜ್ಞೆಯನ್ನ ಪರಿಪಾಲಿಸುವಂಥದ್ದು. ವೇದಗಳು ನಿತ್ಯವಾಗಿರುವಂತೆ ಈ ಕೃಷ್ಣ ಪ್ರಜ್ಞೆಯ ಸತ್ಯವು ನಿತ್ಯವಾದದ್ದು. ವೇದವು ನಿತ್ಯ, ಕೃಷ್ಣ ಪ್ರಜ್ಞೆಯು ನಿತ್ಯ. ಯಾಕೆಂದ್ರೆ ವೇದದಲ್ಲಿ ಇರುವುದೇ ಕೃಷ್ಣ ಪ್ರಜ್ಞೆ. ಮುಖ್ಯವಾಗಿ ಭಗವಂತನಲ್ಲಿ ಅಸೂಯೆ ಇಲ್ಲದೆ ಮನುಷ್ಯನು ಈ ಆಜ್ಞೆಯಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು. ಈಗ ನಮಗೆಲ್ಲ ಅಸೂಯೆ ಇದೆಯಲ್ಲ, ಆ ಅಸೂಯಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಭಗವಂತನಲ್ಲಿ ಅಸೂಯೆ. ಯಾಕೆ? ಭಗವಂತನೇ ಎಲ್ಲ, ಭಗವಂತನೇ ಯಾಕೆ ನಾನು ಆಗುದಿಲ್ವಾ? ನಾನು ಎಲ್ಲರನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಡೀ ಲೋಕ ಸೃಷ್ಟಿ ನಾನು ಮಾಡುದಿಲ್ವಾ? ಇದು ಯಾರು? ಅಸುರರ ಮೈಂಡ್ ಸೆಟ್. ಯಾರೆಲ್ಲ ಮಾಡಿದ್ದಾರೆ ನಮಗೆ ಗೊತ್ತುಂಟು. ಹಿರಣ್ಯಕಶಿಪು, ಹೀಗೆ ಬೇರೆ ಬೇರೆ ಅಸುರರು ಏನು ನಾನೇ ದೇವರು ಅಂತ ಹೇಳ್ತಿದ್ದ. ನಾನೇ ದೇವರು. ಭಗವಂತನಲ್ಲಿ ಅಸೂಯೆ ಇಲ್ಲದೆ ಮನುಷ್ಯನು ಈ ಆಜ್ಞೆಯಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು. ಭಗವದ್ಗೀತೆಗೆ ಭಾಷ್ಯಗಳನ್ನು ಬರೆಯುವ, ಆದರೆ ಕೃಷ್ಣನಲ್ಲಿ ನಂಬಿಕೆ ಇಲ್ಲದಿರುವ ತತ್ವಶಾಸ್ತ್ರಜ್ಞರು ಹಲವರಿದ್ದಾರೆ. ಈ ತರ ಸುಮಾರು ಪುಸ್ತಕ ಉಂಟು, ಹೆಸರಿಗೆ ಭಗವದ್ಗೀತೆ, ಆದ್ರೆ ಅಲ್ಲಿ ಏನ್ ಮಾಡ್ತಿದ್ದಾರೆ? ಅವರದ್ದೇ ಗೀತೆ ಕೊಡ್ತಿದ್ದಾರೆ. ಶ್ಲೋಕ ಭಗವಂತಂದು, ಅಲ್ಲಿ ಬರೆದದ್ದೆಲ್ಲ ಅವರಿಗೆ ಖುಷಿ ಕೊಡುವದ್ದು, ತನಗೆ ಖುಷಿ ಕೊಡುವದ್ದನ್ನ ಬರೆದಿದ್ದಾರೆ. ಅಂತಹ ಭಗವದ್ಗೀತೆಯನ್ನು ಮುಟ್ಲುಬಾರದು. ಭಗವದ್ಗೀತೆ ಶ್ರೇಷ್ಠ, ಆದರೆ ಅದರಲ್ಲಿ ಕೊಟ್ಟದ್ದು ಏನು? ವಿಷ. ಹಾಲು ನೋಡ್ಲಿಕ್ಕೆ ಒಳ್ಳೆದು, ಆದ್ರೆ ಆ ಹಾಲನ್ನ ಉದಾಹರಣೆಗೆ ಒಂದು ಸರ್ಪ ಮುಟ್ಟಿದೆ, ಸರ್ಪ ಬಾಯಿ ಹಾಕಿದೆ ಅಂದ್ರೆ ಆ ಹಾಲು ವಿಷ ಆಗಿರ್ತದೆ. ಹಾಲು ಶ್ರೇಷ್ಠವೇ, ಅದೇ ರೀತಿ ಭಗವದ್ಗೀತೆ ಶ್ರೇಷ್ಠ. ಆದರೆ ಭಗವದ್ಗೀತೆಯನ್ನು ಯಾರು ಕೊಡ್ತಾ ಇದ್ದಾರೆ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟು. ಭಗವದ್ಗೀತೆಯ ಶ್ರೇಷ್ಠತೆಯನ್ನ ಯಾರ ಮುಖಾಂತರ ಸಿಗ್ತಾ ಇರೋದು ಅಂತ ಹೇಳಿ ಗೊತ್ತಾ ಇಂಪಾರ್ಟೆಂಟು. ಆದ ಕಾರಣ ನಮ್ಮದು ಭಾಗ್ಯ, ಶ್ರೀಲ ಪ್ರಭುಪಾದರ ನೇರ ವಚನಗಳು ನೇರವಾಗಿ ನಮಗೆ ಓದ್ಲಿಕ್ಕೆ ಆಗುವಂತಹ ಅವಕಾಶ. ಶ್ರೀಲ ಪ್ರಭುಪಾದರು ಬೇರೆಲ್ಲ ಆಚಾರ್ಯಗಳ ಅನುಗತರಾಗಿ ಬಂದಂಥವರು, ಅವರನ್ನ ಶುದ್ಧ ಭಕ್ತರವರು, ಅವರ ನೇರವಾದ ವಾಕ್ಯವನ್ನ ನಮಗೆ ಓದ್ಲಿಕ್ಕೆ ಅವಕಾಶ. ಅಂತ ಅವಕಾಶ ನಮ್ಮ ಭಾಗ್ಯವೇ, ಎಲ್ಲರದ್ದು. ಆದರೂ ಅವರು ಎಂದೂ ಕರ್ಮ ಫಲದ ಬಂಧನದಿಂದ ಮುಕ್ತರಾಗುವುದಿಲ್ಲ. ಯಾರು? ಇಂತಹ ತತ್ವಶಾಸ್ತ್ರಜ್ಞರು. ಯಾರು ಭಗವದ್ಗೀತೆಯಲ್ಲಿ ತಾತ್ಪರ್ಯ ಎಲ್ಲ ಬರೆದಿದ್ದಾರೆ, ಅವರಿಗೆ ಕೃಷ್ಣ ಬಗ್ಗೆ ಇಷ್ಟವೇ ಇಲ್ಲ. ಕೃಷ್ಣ ಅಂದ್ರೆ ಯಾರು ಹೇಳ್ತಾರೆ? ಅದೊಂದು ಶಕ್ತಿ ಅಂತ ಹೇಳ್ತಾರೆ ಅಷ್ಟೇ. ಆ ಶಕ್ತಿ ನಾನು ಆಗ್ತೇನೆ ಒಂದು ದಿವಸ ಅಂತ ಹೇಳ್ತಾರೆ. ಸಾಮಾನ್ಯ ಮನುಷ್ಯನಿಗೆ ಕೃಷ್ಣನ ಅಪ್ಪಣೆಗಳನ್ನು ಕಾರ್ಯಗತ ಮಾಡಲು ಸಾಧ್ಯವಾಗದೆ ಹೋಗಬಹುದು. ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ನಾವೆಲ್ಲ ಸಾಮಾನ್ಯ ಮನುಷ್ಯರು, ನಮಗೆ ಕೃಷ್ಣನ ಅಪ್ಪಣೆಗಳನ್ನು ಕಾರ್ಯಗತ ಮಾಡಲು ಸಾಧ್ಯವಾಗದೆ ಹೋಗಬಹುದು. ಆದರೂ ಭಗವಂತನ ನಿತ್ಯವಾದ ಅಪ್ಪಣೆಗಳಲ್ಲಿ ಅವನಿಗೆ ದೃಢವಾದ ಶ್ರದ್ಧೆ ಇದ್ದರೆ ಅವನು ಕರ್ಮದ ನಿಯಮದಿಂದ ಬಿಡುಗಡೆ ಹೊಂದುತ್ತಾನೆ. ಈ ಎರಡು ವಿರುದ್ಧ ವಿಚಾರಗಳನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಜನ್ಮ ಸಾಫಲ್ಯ ಆಗ್ತದೆ. ಇಲ್ಲಿ ನೋಡಿ, ಈ ತತ್ವಶಾಸ್ತ್ರಜ್ಞರು ಏನ್ ಮಾಡ್ತಾರೆ? ಕೃಷ್ಣನಿಗೆ ಒಪೋಸಿಟ್ ಹೋಗ್ತಾರೆ. ಇಲ್ಲಿ ಏನಾಗ್ತಾರೆ? ಸಾಮಾನ್ಯ ವ್ಯಕ್ತಿ ಕೃಷ್ಣನ ಮೇಲೆ ಸಂಪೂರ್ಣ ಭರವಸೆ, ಆದರೆ ಹಿಂದೆ ಮಾಡಿದ ಕಾರ್ಯದಿಂದಾಗಿ ಅವನು ಪುನಃ ಪುನಃ ತಪ್ಪು ಮಾಡ್ತಾ ಇರ್ತಾನೆ. ಇವನೇ ಶ್ರೇಷ್ಠ, ಇವನಲ್ಲ.
ಕೃಷ್ಣನಿಗೆ ಇವರಿಗೆ ಬಗ್ಗೆ ಸ್ವಲ್ಪವೂ ಇಷ್ಟ ಇಲ್ಲ ಕೃಷ್ಣ. ಕೃಷ್ಣ ಇವನನ್ನ ಅಸುರ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಇವರೆಲ್ಲ ಕೃಷ್ಣನ ದೇವ ದೇವ ಅಂತ ಹೇಳ್ತಾರೆ ಇವನು. ಯಾಕಂದ್ರೆ ನಿಧಾನವಾಗಿ ಬದಲಾವಣೆಯಾಗಿ ಕೃಷ್ಣ ಪ್ರಜ್ಞೆಯನ್ನ ಮೂಡಿಸಿ ಶುದ್ಧನಾಗುವಂತಹ ವ್ಯಕ್ತಿ ಇವನು. ಒಂದೇ ದಿವಸ ಆಗ್ತಾ ಇಲ್ಲ ಅವನಿಗೆ. ಯಾಕಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಕೆಟ್ಟ ಚಟುವಟಿಕೆಗೆ ಮಾಡಿದ್ದು ಒಂದೇ ದಿವಸ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಆದ್ರೆ ಅವ ಕೊರಗ್ತಾನೆ, ಅಯ್ಯೋ ನಾನು ಹಾಗೆ ಮಾಡಿದ್ನಲ್ಲ ಕೃಷ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸು, ನನಗೆ ಇದು ಪುನಃ ಪುನಃ ಮಾಡದ ಹಾಗೆ ನನ್ನನ್ನು ಮಾಡು ಕೃಷ್ಣ ಅಂತ ಹೇಳ್ತಾನೆ, ಕೊರಗ್ತಾನೆ ಅವ. ಆದ್ರೆ ಅವನು ಯಾರೋ ಮೇಲೆ ಹೇಳಿದ ತತ್ವಶಾಸ್ತ್ರದಿಂದಂತವರು ಕೊರಗುದಿಲ್ಲ, ಏನಿಲ್ಲ. ಯಾರು ಕೃಷ್ಣ? ನನಗೆ ಕೃಷ್ಣ ಯಾರು ಅಂತ ಗೊತ್ತಿಲ್ಲ, ಅಂತಹ ವ್ಯಕ್ತಿಯೇ ಇಲ್ಲ ಅಂತ ಹೇಳ್ತಾರೆ. ಅಂತಹ ವ್ಯಕ್ತಿಗಳನ್ನ ನಾವು ದೂರ ಇಡಬೇಕು. ಕೃಷ್ಣ ಪ್ರಜ್ಞೆಯ ಪ್ರಾರಂಭದಲ್ಲಿ ಮನುಷ್ಯನು ಭಗವಂತನ ಅಪ್ಪಣೆಗಳನ್ನು ಸಂಪೂರ್ಣವಾಗಿ ಪಾಲಿಸದೆ ಹೋಗಬಹುದು. ಆದರೆ ಈ ತತ್ವದ ವಿಷಯದಲ್ಲಿ ಆತನಿಗೆ ಅಸಮಾಧಾನ ಇಲ್ಲದಿರುವುದರಿಂದ ಮತ್ತು ಸೋಲು ಹಾಗೂ ನಿರಾಸೆಗಳ ಪರಿಗಣನೆ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದರಿಂದ ನಿಶ್ಚಯವಾಗಿಯೂ ಆತನು ಶುದ್ಧ ಕೃಷ್ಣ ಪ್ರಜ್ಞೆಗೆ ಇರುವ. ಪುನಃ ಪುನಃ ಬೀಳ್ತಾನೆ, ಆದ್ರೆ ಏಳ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಬಿದ್ದಿದ್ದೇನೆ ಅಂತ ಹೇಳಿ ಬಿಡ್ಲಿಕ್ಕಿಲ್ಲ. ನಾವೆಲ್ಲ ಏನ್ ಮಾಡ್ತೇವೆ, ಅಯ್ಯೋ ಬಿದ್ದು ಬಿದ್ದು ಸಾಕಾಯ್ತು, 4 ಕಡೆ ಗುಂಡಿ ತೋಡಿ ಆಯ್ತು, ನೀರು ಸಿಗ್ತಾ ಇಲ್ಲ, ಬಿಡುವ ಅಂತ ಹೇಳಿ ಬಿಡ್ತೀವಿ. ಇಲ್ಲ, ನಿಜವಾಗಿ ಸಂಪೂರ್ಣ ಭರವಸೆ ಇದ್ದವ, ಇಲ್ಲ ನಾನು ಗುಂಡಿ ಪುನಃ 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 ತೋಡ್ತೇನೆ, ಆದ್ರೆ ಈ ಸಲ ಒಂದೇ ಕಡೆ ತೋಡ್ತೇನೆ ಅಂತೇಳಿ ತೋಡಿ ನೀರು ಸಿಗುವವರೆಗೆ ತೋಡಿ ಏನಾಗ್ತದೆ, ಆಗ ಕೃಷ್ಣ ಪ್ರಜ್ಞೆ ದೃಢ ಆಗ್ತದೆ. ಅವನು ಮುಂಚೆ ಹೇಳಿದ ಹಾಗೆ ಯಾರು ಹನುಮಂತ ಹೇಗೆ ಸಮುದ್ರವನ್ನು ಹಾರೋಕ್ಕಿಂತ ಮುಂಚೆ ದೃಢ ನಿರ್ಧಾರ ಮಾಡಿದ್ನೋ, ಅದೇ ರೀತಿಯಲ್ಲಿ ನಮಗೆ ಕೃಷ್ಣನನ್ನು ಸೇರ್ಬೇಕು, ಕೃಷ್ಣನ ಸೇವೆ ಮಾಡಬೇಕು ಅಂತ ದೃಢ ನಿರ್ಧಾರ ಮಾಡಿದ್ರೆ ನಾವು ಎಷ್ಟೇ ಸಲ ಬಿದ್ರು ಎದ್ರು ಭಗವಂತನ ಭಕ್ತರು ನಮಗೆ ಹೆಲ್ಪ್ ಮಾಡ್ತಾರೆ, ಮುಂದೆ ಹೋಗ್ಲಿಕ್ಕಾಗ್ತದೆ. ಇವತ್ತು ಇಲ್ಲಿಗೆ ನಿಲ್ಸೋಣ. ಏನಾದ್ರು ಪ್ರಶ್ನೆ ಇದ್ರೆ ಚರ್ಚೆ ಮಾಡೋಣ. ಏನಾದ್ರು ತಪ್ಪು ಹೇಳಿದ್ರೆ ನೀವು ಅದನ್ನ ತಿದ್ದಬೇಕಾಗಿ ಕೇಳ್ಕೊಳ್ತೇನೆ. ಹರೇ ಕೃಷ್ಣ.